ನಮಸ್ತೆ ಸ್ನೇಹಿತರೆ, ನಾನು ಮಲ್ಲಿಕಾರ್ಜುನ್. ಎಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ಒಂದು ಸೆಷನಲ್ಲಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ಸಂಪನ್ಮೂಲ ವ್ಯಕ್ತಿಗಳು, ಕನ್ನಡ ಬೋಧನೆ ಮಾಡ್ತಕ್ಕಂಥ ಕಸ್ತೂರಿ ನಾಗರಾಜ್ ಸರ್ ಈ ಸೆಷನಲ್ಲಿ ಭಾಗವಹಿಸಿದರೆ ಅವರಿಗೂ ಕೂಡ ಈ ಸೆಷನ್ಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಈ ಸೆಷನ್ನ ಒಂದು ವಿಶೇಷ ಏನು ಅಂದರೆ, ಈ ಒಂದು ಸ್ಪರ್ಧಾ ಕನ್ನಡ ಕಸ್ತೂರಿ ಅಂತ ಒಂದು ಪುಸ್ತಕ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಿಂದ ನಮ್ಮ ಕಸ್ತೂರಿ ನಾಗರಾಜ್ ಸರ್ ಏನಿದಾರ ಇವರು ರಚನೆ ಮಾಡಿದ್ದಾರೆ. ನೋಡ್ರಿ, ಈ ಕೇವಲ 214 ಪುಟಗಳನ್ನು ಹೊಂದಿರತಕ್ಕಂಥ ಈ ಪುಸ್ತಕದಲ್ಲಿ ತುಂಬ ಅದ್ಭುತವಾದ ಪುಸ್ತಕ. ಈ ಪುಸ್ತಕ ಬಿಡುಗಡೆಯಾಗಿ ಕೆಲವೇ ತಿಂಗಳಲ್ಲಿ ಸಾಕಷ್ಟು ಕಾಪೀಸ್ ಸೋಲ್ಡ್ ಔಟ್ ಆಗಿದ್ದಾವೆ. ಈ ಪುಸ್ತಕ ಬಿಡುಗಡೆ ಆದ ನಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಪರೀಕ್ಷೆ ನಡೆದಿದೆ. ಅದರಲ್ಲಿ HK ಮತ್ತು ನಾನ್ HK, ಅದು FDA ಪೋಸ್ಟ್ನ KA ನಡೆಸಿರ್ತಕ್ಕಂಥ FDA ಪೋಸ್ಟು 708 ಹುದ್ದೆಗಳಲ್ಲಿ HK ಮತ್ತು ನಾನ್ HK ಎರಡೂ ಕ್ವಶನ್ ಪೇಪರ್ನ ಕಮ್ಯುನಿಕೇಷನ್ ಪೇಪರ್ ನೋಡ್ತಾ ಬಂದಾಗ, ಫಸ್ಟು HK ಒಂದು ಕ್ವಶನ್ ಪೇಪರಲ್ಲಿ 35 ಕ್ವಶನ್ಸ್ ಏನು ಕನ್ನಡ ಪ್ರಶ್ನೆಗಳಿರ್ತಾವಲ್ಲ, ಅದರಲ್ಲಿ 27 ಪ್ರಶ್ನೆಗಳು ಈ ಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೆಗಳೇ ಯಥಾವತ್ತಾಗಿ ಬಂದಿದ್ದಾವೆ. ಅದನ್ನು ವಿತ್ ಪ್ರೂಫ್ನೊಂದಿಗೆ ನಮ್ಮ ನಾಗರಾಜ್ ಸರ್ ನಿಮಗೆ ಇವತ್ತು ತೋರಿಸ್ಕೊಡ್ತಾರೆ. ಹಾಗೆ ನಾನ್ HK ಏನು ಎಕ್ಸಾಮ್ ನಡೀತಲ್ಲ, ಆ ನಾನ್ HK ಎಕ್ಸಾಮಲ್ಲಿ ಟೋಟಲಿ 35 ಕ್ವಶನ್ಸಲ್ಲಿ 30 ಪ್ರಶ್ನೆಗಳು ಇದೇ ಪುಸ್ತಕದಿಂದ ಬಂದಿರತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ. ಈ ಪುಸ್ತಕದ ಪೇಜ್ ನಂಬರ್ ಸಹಿತ ಅದನ್ನು ನಿಮಗೆ ಸ್ಕ್ರೀನ್ಶಾಟ್ ಮೂಲಕ ಅದನ್ನು ತೋರಿಸಿ ಸರ್ ನಿಮಗೆ ಈ ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಈ ಪುಸ್ತಕದ ಕಾಪಿಗಳು ಕೂಡ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಅವೈಲಬಲ್ ಇದೆ. ಈ ಪುಸ್ತಕದ ಕಾಪಿಗಳು, ಪ್ರತಿಗಳು ನಿಮಗೇನಾದರೂ ಬೇಕಾಗಿದ್ದಲ್ಲಿ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ ಏನಿದೆಯಲ್ಲ, 9611462373 ಈ ನಂಬರಿಗೆ ಕರೆ ಮಾಡಿದರೆ ನಿಮ್ಮ ಪೋಸ್ಟಲ್ ಅಡ್ರೆಸ್ಗೆ ಪುಸ್ತಕವನ್ನು ಕಳಿಸಲಾಗುತ್ತೆ. ಸೊ ಹಾಗೆ ಸ್ನೇಹಿತರೆ, ಈ ಪುಸ್ತಕವನ್ನು ರಚನೆ ಮಾಡಿರೋ ಉದ್ದೇಶ ಏನು, ಆಮೇಲೆ ಈ ಪುಸ್ತಕದಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ಅವ್ರ ಬಗ್ಗೆ ವಿವರವಾಗಿ ನಾಗರಾಜ್ ಸರ್ ನಮಗೆ ತಿಳಿಸ್ಕೊಡ್ತಾರೆ. ಈ ಸೆಷನ್ನ ನಾಗರಾಜ್ ಸರ್ಗೆ ಹ್ಯಾಂಡ್ ಓವರ್ ಮಾಡ್ತೇನೆ. ಸರ್, ಪ್ಲೀಸ್ ಕ್ಯಾರಿ ಆನ್. ಥ್ಯಾಂಕ್ ಯು ಸರ್. ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಕ್ಲಾಸಿಗೆ ಪ್ರೀತಿಯ ಸ್ವಾಗತ. ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ನನ್ನೆಲ್ಲ ಸ್ಪರ್ಧಾರ್ಥಿಗಳು ಈ ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕವನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ. ಅದರ ಜೊತೆಗೆ ನಮ್ಮ ಪುಸ್ತಕ ಬಿಡುಗಡೆಯಾದ ನಂತರ, ಅಂದರೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಬಿಡುಗಡೆಯಾಗಿರತಕ್ಕಂಥ ಈ ಪುಸ್ತಕ ಕನ್ನಡ ರಾಜ್ಯೋತ್ಸವದಿಂದ ಇಲ್ಲಿಯವರೆಗೆ ಹಲವಾರು ಸ್ಪರ್ಧಾರ್ಥಿಗಳು ಅತಿ ಹೆಚ್ಚು ಬೇಡಿಕೆಯನ್ನು ಒಳಗೊಂಡಿರತಕ್ಕಂಥ ಒಂದು ಪುಸ್ತಕ ಅಂತ ಹೇಳ್ಬೋದು. ಜೊತೆಗೆ ಈ ಪುಸ್ತಕದ ವಿಶೇಷತೆ ಏನಪ್ಪ ಅಂತ ಕೇಳಿದ್ರೆ, ಗುರಿಯೇ ಗುಣಮಟ್ಟ ಅಂತಕ್ಕಂಥ ಒಂದು ಧ್ಯೇಯವಾಕ್ಯದೊಂದಿಗೆ ನಾವೇನು ಮಾಡಿವಪ್ಪ ಅಂತ ಕೇಳಿದ್ರೆ ಈ ಪುಸ್ತಕವನ್ನು ರಚನೆ ಮಾಡಿದ್ವಿ ಸ್ನೇಹಿತರೆ. ನಮಗೆ ಪೇಜ್ಗಳು ಎಷ್ಟು ಅನ್ನೋದು ಮುಖ್ಯ ಅಲ್ಲ, ಆ ಫೇಜಲ್ಲಿ ಏನು ಕಂಟೆಂಟ್ ಇದೆ ಅಂತಕ್ಕಂಥದ್ದು ಮುಖ್ಯ ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದ ನಾವು ಈ ಪುಸ್ತಕವನ್ನು ರೆಡಿ ಮಾಡೀವಿ. ನಾನು ಹಲವಾರು ಬಾರಿ ಹೇಳ್ತಾ ಇರ್ತೀನಿ, ನಾವು ಕಸ ಕುಟ್ಟಿ ರಸ ತೆಗೆದು ಬೇಡ, ಕಾಳು ಕುಟ್ಟಿ ರಸ ತೆಗೆಯೋಣ ಅಂಥೇಳಿ. ಆ ಕಾಳು ಕುಟ್ಟಿ ರಸ ತೆಗಿತಕ್ಕಂಥ ಒಂದು ಪ್ರಯತ್ನದ ಫಲವೇ ನಾನ್ HK ಪರೀಕ್ಷೆಯಲ್ಲಿ ನೇರವಾಗಿ 30 ಅಂಕಗಳು ಈ ಪುಸ್ತಕದಿಂದ ಬಂದಿವೆ. ನನಗೆ ಎಷ್ಟೋ ಜನ ಸ್ನೇಹಿತರು ಹೇಳ್ತಿದ್ರು ಪೇಜ್ ಭಾಳ ಕಡಿಮೆ ಇದೆ ಅಂಥೇಳಿ. ನಾನು ಹೇಳ್ತಿದ್ದೆ ಅಲ್ಪದರಲ್ಲಿ ಕಲ್ಪತೆಯನ್ನು ಕಾಣಬೇಕು ಅಂಥೇಳಿ. ಅದರ ತಕ್ಕ ಹಾಗೆ ಈ ಪುಸ್ತಕ ಈಗ ನಾವು ಪುಟ ಸಂಖ್ಯೆಯ ವಿವರಣೆಯೊಂದಿಗೆ ಪ್ರಾರಂಭಿಸೋಣ ಸ್ನೇಹಿತರೆ. ಯಾಕಂದರೆ ಅತಿ ಹೆಚ್ಚು ನಿಮಗೆ ಕೊರೋದ್ರು ಅರ್ಥ ಆಗಲ್ಲ. ಅದಕ್ಕಾಗಿ ನೇರವಾಗಿ ಪ್ರಶ್ನೋತ್ತರಕ್ಕೆ ಬರೋಣ. ಈಗಾಗಲೇ ಕ್ವಶನ್ನ ಕೀ ಆನ್ಸರ್ನು ಕೂಡ ಬಿಟ್ಟಿದೆ. ನಮಗೆ ಬರೋ ಉದ್ದೇಶ ಏನಪ್ಪ ಅಂತ ಕೇಳಿದರೆ, ಎಲ್ಲರಿಗೂ ಈ ಸಂಕ್ರಮಣ ಅಂತಕ್ಕಂಥದ್ದು ನಿಮ್ಮ ಜೀವನದ ಸಂಕ್ರಮಣ ಕಾಲಘಟ್ಟದತ್ತ ತಿರುಗಲಿ, ಉತ್ತರಾಯಣ ನಿಮ್ಮ ಜೀವನದಲ್ಲಿ ಉತ್ತರೋತ್ತರ ಬೆಳವಣಿಗೆಯನ್ನು ಸಾಧಿಸಲಿ ಅಂತಕ್ಕಂತಹ ಮಾತನ್ನು ಹೇಳ್ತಾ ನಾವು ನೇರವಾಗಿ ಪ್ರಶ್ನೋತ್ತರ ಮಾಲಿಕೆಗೆ ಬರೋಣ ಸ್ನೇಹಿತರೆ. ಖಂಡಿತ ನಿಜ, ನಾಗರಾಜ್ ಸರ್ ಹೇಳಿರ್ತಕ್ಕಂಥದ್ದು. ನಾನೇ ಸುಮಾರು ಸಲ ಈ ಪುಸ್ತಕ ಬರೆದಾಗ ನಾಗರಾಜ್ ಸರ್ನ ಕೇಳಿದ್ದೀನಿ, ಏನು ಸರ್ ಎಷ್ಟಿದೆ ಪುಸ್ತಕ, ಇದು ಎಕ್ಸಾಮಿಗೆ ಹೆಂಗೆ ಸರ್ ಹೆಲ್ಪ್ ಆಗುತ್ತೆ. ಭಾಳ ಸುಮಾರು ಪುಸ್ತಕಗಳನ್ನು ನೋಡಿದ್ದೀನಿ, ಇಷ್ಟಿಷ್ಟು ದಪ್ಪ ಇರ್ತವೆ, 400-500 ಪೇಜಸ್ ಪುಸ್ತಕಗಳು ಇರ್ತವೆ. ಅದಷ್ಟು ಓದಿ ಕೇವಲ 8-10 ಪ್ರಶ್ನೆಗಳು ಮಾತ್ರ ಬರ್ತಾ ಇರ್ತವೆ. ಕೇವಲ ಈ ಸಣ್ಣ ಪುಸ್ತಕದಿಂದ ಎಕ್ಸಾಮಿಗೆ ಹೆಲ್ಪ್ ಆಗುತ್ತಾ ಅಂತ ಸುಮಾರು ಸಲ ನಾನು ಕೂಡ ಈ ಪ್ರಶ್ನೆಗಳನ್ನು ನಾಗರಾಜ್ ಸರ್ ಕೇಳಿದ್ದೀನಿ. ಆದರೆ ಈ ಎಕ್ಸಾಮ್ ನಡೆದ ಆಮೇಲೆ ನನಗೂ ಕೂಡ ರಿಯಲೈಸ್ ಆಗಿದೆ, ಸೊ ಇದು ಕೇವಲ ಪುಸ್ತಕ ಅಲ್ಲ, ನಿಮ್ಮ ಲೈಫನ್ನೇ ಚೇಂಜ್ ಮಾಡ್ತಕ್ಕಂಥ ಒಂದು ಕನ್ನಡಿ ಇದ್ದಂಗಿದೆ ಸ್ಪರ್ಧಾ ಕನ್ನಡ ಕಸ್ತೂರಿ ಅಂತಕ್ಕಂಥದ್ದು. ಈ ಪುಸ್ತಕದ ಪ್ರತಿಗಳು ಬೇಕಾದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ ಈ ಪುಸ್ತಕದ ಉಪಯೋಗನೂ ಕೂಡ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ಪುಸ್ತಕದ ರೀತಿಯಲ್ಲಿ ನೋಡ್ರಿ ಯಾವ ಥರ ಪ್ರಶ್ನೆಗಳು ಬಂದಿದ್ದಾವೆ ವಿತ್ ಪ್ರೂಫ್ ಸಮೇತ ಸರ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸರ್, ಪ್ಲೀಸ್ ಕ್ಯಾರಿ ಆನ್. ಥ್ಯಾಂಕ್ ಯು ಸರ್. ಓಕೆ,
ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಿರಿ ಅನ್ಕೋತೀನಿ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ನೇರವಾಗಿ ಬರ್ತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ, ಇಲ್ಲಿ ಕೆಳಗಿನವುಗಳಲ್ಲಿ ಲಿಂಗ ಪ್ರತ್ಯಯಗಳಿಗೆ ಅನುಗುಣವಾಗಿ ಹೊಂದಾಣಿಕೆ ಆಗದಿರುವುದನ್ನು ಗುರುತಿಸಿ ಅಂತೇಳಿ. ಇಲ್ಲಿ ನೋಡ್ರಿ, ಗುಣವಾಚಕ ಕೊಟ್ಟಿದ್ದಾರೆ, ಸರ್ವನಾಮ ಕೊಟ್ಟಿದ್ದಾರೆ, ಸಂಖ್ಯಾವಾಚಕ ಕೊಟ್ಟಿದ್ದಾರೆ, ಪರಿಮಾಣವಾಚಕವನ್ನು ಕೊಟ್ಟಿದ್ದಾರೆ. ಈ ಲಿಂಗ ಗುಣವಾಚಕ ಇರಲಿ, ಸರ್ವನಾಮ ಇರಲಿ, ಸಂಖ್ಯಾವಾಚಕ ಇರಲಿ, ಪರಿಮಾಣವಾಚಕ ಇರಲಿ, ಆ ಎಲ್ಲವುಗಳಿಗೂ ಸಂಬಂಧಪಟ್ಟಂತಹ ನೇರವಾಗಿರತಕ್ಕಂತಹ ಒಂದು ಉತ್ತರವನ್ನು ನಮ್ಮ ಪುಸ್ತಕದ ಪ್ರತಿಗಳಲ್ಲಿ ನೀವೇನು ಮಾಡ್ಬೋದಪ್ಪ ಅಂತ ಕೇಳಿದ್ರೆ ಕಾಣ್ಬೋದು. ಇಲ್ಲಿ ನೋಡ್ರಿ, ಗುಣವಾಚಕಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಫಸ್ಟ್ ಲೈನ್ನಲ್ಲೇ ನಿಮಗೆ ಏನಿದೆ ಅಂತ ಕೇಳಿದ್ರೆ ಆ ಅರ್ಥ ಇದೆ, ಅದು ಗುಣವಾಚಕ, ಇದು ಸರಿಯಾಗಿರ್ತಕ್ಕಂಥದ್ದು. ಸರ್ವನಾಮಕ್ಕೆ ನೋಡ್ರಿ, ಸರ್ವನಾಮ ಅಂತಂದಾಗ ನಮ್ಮಲ್ಲಿ ಪುರುಷಾರ್ಥಕ ಸರ್ವನಾಮದಲ್ಲಿ ಮತ್ತೆ 3 ಪ್ರಕಾರಗಳಂತ ಮಾಡ್ತೀವಿ: ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅಂಥೇಳಿ. ನಾನು ಹಲವಾರು ಬಾರಿ ಕ್ಲಾಸ್ ಹೇಳಿದಾಗ ಹೇಳ್ತಿದ್ದೆ, ನಾನು ಉತ್ತಮ ಅಂತಕ್ಕಂಥದ್ದು ನೆನಪಿಟ್ಕೊಳ್ಬೇಕು, ನನ್ನ ಅಪೋಸಿಟ್ ಇದ್ದವರು ಮಧ್ಯಮ ಅಂತಕ್ಕಂಥದ್ದು ನೆನಪಿಟ್ಕೊಳ್ಬೇಕು, ನಾವು 3ನೇದವ್ರ ಬಗ್ಗೆ ಮಾತಾಡ್ತೀವಿ ಅಂದರೆ ಪ್ರಥಮ ಅಂತ ನೆನಪಿಟ್ಕೊಳ್ಬೇಕು ಅಂತೇಳಿ. ಅದೇ ರೀತಿಯಾಗಿ ನಮ್ಮ ನಾವು ನೋಡ್ರಿ ಇಲ್ಲೇ ಅದು ಅಂತಕ್ಕಂಥದ್ದಿದೆ. ನೆಕ್ಸ್ಟ್ ಏನಿದೆಯಪ್ಪ ಅಂತ ಕೇಳಿದರೆ, ಅವನ್ ಅವಳ್ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ, ಅವನ್ ಅಂತಕ್ಕಂಥದ್ದು ಕೂಡ ಅವು ಬಹುವಚನ ರೂಪ, ಅಂದರೆ ಪ್ರಥಮ ಪುರುಷ ರೂಪದೊಳಗೆ ನಾವೇನು ಮಾಡ್ತೀವಪ್ಪ ಅಂತ ಕೇಳಿದ್ರೆ ಮಾತಾಡ್ತೀವಿ, ಅವನು ಅವಳು ಅಂತಕ್ಕಂಥದ್ದು. ಇದು ಕೂಡ ಎಲ್ಲಿ ಐತಪ್ಪ ಅಂತ ಕೇಳಿದ್ರೆ ನೇರವಾಗಿ ಬಂದಿರತಕ್ಕಂಥದ್ದು. ಅದರ ಜೊತೆಗೆ ಇಲ್ಲಿ ಸಂಖ್ಯಾವಾಚಕದ ಮೇಲೆ ಒಂದು ಪ್ರಶ್ನೆ ಕೇಳಿದಾರ. ನಾವು ಸಂಖ್ಯಾವಾಚಕ ಅಂದಾಗ ಏನು ಮಾಡಿಬಿಡ್ತೀವಪ್ಪ ಅಂತ ಕೇಳಿದ್ರೆ 1, 2, 3, 4 ಹೇಳ್ತೀವಿ. ನಮ್ಮ ಕನ್ನಡ ಭಾಷಾ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನರಿಗೆ ಈ ಕನ್ನಡ ಅಂಕಿಗಳ ಬಗ್ಗೆ ಪರಿಜ್ಞಾನ ಇರಲ್ಲ. ಈ ಅಂಕಿಗಳ ಮೇಲೂ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಒಂದು ಶಾಸನದೊಳಗೂ ಕೂಡ ಕನ್ನಡದ ಅಂಕಿಗಳ ಬಗ್ಗೆ ಉಲ್ಲೇಖವಾಗಿದೆ. ಆ ಶಾಸನ ಯಾವುದು ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಮುಂದೊಂದಿನ ಪ್ರಶ್ನೆ ಕೇಳ್ಬೋದು. ಇಲ್ಲಿ ಹೆಚ್ಚಿನ ವಿಶ್ಲೇಷಣೆಯನ್ನು ಕೊಡಲ್ಲ, ಯಾಕಂದರೆ ಪುಸ್ತಕದಲ್ಲಿ ಎಲ್ಲ ವಿಶ್ಲೇಷಣೆ ಇದೆ. ನಮ್ಮ ಪುಸ್ತಕದಲ್ಲಿ ಬಂದಿರತಕ್ಕಂಥದ್ದನ್ನು ನಿಮಗೆ ನೇರವಾಗಿ ತಿಳಿಸ್ಬೇಕಂತಕ್ಕಂಥ ಒಂದು ಕಾರಣದಿಂದ ನಾವು ಪ್ರಶ್ನೆ ಪತ್ರಿಕೆಗೆ ಹೋಗೋಣ. ಇಲ್ಲಿ ಅಂಕಿಗಳ ಬಗ್ಗೆ ಇರ್ಬೋದು, 1 ಆಗಿರ್ಬೋದು, ಓರ್ವನ್ ಆಗಿರ್ಬೋದು, ಓರ್ವಳ್ ಆಗಿರ್ಬೋದು, ಇದನ್ನು ಪ್ರಶ್ನೆ ಕೇಳಿದ್ದು ನಮ್ಮಲ್ಲಿ ನೋಡ್ರಿ 1, ಓರ್ವನ್, ಓರ್ವಳ್, 2, 3, 4 ಆ ಅಂಕಿಗಳನ್ನು ಕೂಡ ನಾವೇನು ಮಾಡಿದ್ದೀವಿ, ಕೊಟ್ಟಿದ್ದೀವಿ. ಅದು ಕೂಡ ಏನಪ್ಪ ಅಂತ ಕೇಳಿದ್ರೆ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಪರಿಮಾಣವಾಚಕ ಅಂದರೆ ಏನಂದರೆ ಒಂದು ಗಾತ್ರವನ್ನು ಸೂಚಿಸ್ತಕ್ಕಂಥದ್ದು. ಬಟ್ ಇವು ಗಾತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರ್ಡ್ ಆಗದಿರುವುದರಿಂದ ಇದನ್ನು ನಾವೇನು ಮಾಡಬೇಕಾಗತ್ತಪ್ಪ ಅಂತ ಕೇಳಿದ್ರೆ ತೆಗಿಬೇಕಾಗತ್ತೆ. ಇದು ತಪ್ಪಾಗಿರ್ತಕ್ಕಂಥ ಒಂದು ಕ್ರಮ. ಇವು ನಮ್ಮ ಪುಸ್ತಕದಲ್ಲಿನೇ, ಯಾಕಂದರೆ 30 ಅಂಕಗಳು ಬರಬೇಕಂದ್ರೆ ಸುಮ್ಮನೆ ಅಲ್ಲ. ನಾನು ಹಲವಾರು ಬಾರಿ ಕ್ಲಾಸ್ ಮಾಡಬೇಕಾದ್ರೆ ಹೇಳ್ತಾ ಇರ್ತೀನಿ ನನ್ನ ಸ್ಪರ್ಧಾರ್ಥಿಗಳಿಗೆ, ಪ್ರಶ್ನೆ ಪತ್ರಿಕೆ ಮೊದಲು ನೇರವಾಗಿ ಕೇಳ್ತಿದ್ರು, ಈಗ ಆಳಕ್ಕೆ ಇಳಿದು ಕೇಳ್ತಾರೋ. ಹೆಂಗೆ ಕೇಳ್ತಾರೆ ಅಂತಕ್ಕಂಥದ್ದನ್ನು ಹಲವಾರು ವಿಡಿಯೋಗಳ ಮೂಲಕನೂ ಕೂಡ ನಾವೇನು ಮಾಡಿದ್ದೀವಪ್ಪ ಅಂತ ಕೇಳಿದ್ರೆ ತಿಳಿಸಿದ್ದೀವಿ. ಅದರ ಪ್ರತಿಫಲವೇ ಏನಂತ ಕೇಳಿದ್ರೆ ಈ ಪ್ರಶ್ನೆಗಳು. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದ್ರೆ, ಕನ್ನಡದಲ್ಲಿ ಲಿಂಗವು ಅರ್ಥವನ್ನು ಅನುಸರಿಸುವುದರಿಂದ ಮೂಲದಲ್ಲಿ ಅದು ಈ ಕೆಳಗಿನದರಿಂದ ಸೂಚಿತವಾಗುವುದು ಅಂಥೇಳಿ. ಸಿಂಪಲ್, ಇಲ್ಲಿ ಏನಿಲ್ಲ. ಲಿಂಗ ಅಂದರೆ ಅದು ನಾಮ ಅಂತಕ್ಕಂಥದ್ದು ಗೊತ್ತು ಮಾಡ್ಕೋಬೇಕು ಫಸ್ಟ್. ಲಿಂಗ ಅಂದರೆ ಏನು? ನಾಮಪದ ಅಂಥೇಳಿ. ನಾಮಪದದ ಮೂಲ ರೂಪ ಯಾವುದು? ಪ್ರಕೃತಿ. ಯಾವ ಪ್ರಕೃತಿ? ನಾಮ ಪ್ರಕೃತಿ ಅಂಥೇಳಿ. ಈ ನಾಮ ಪ್ರಕೃತಿಗಳ ಮೇಲೆ ಪ್ರತ್ಯಯಗಳು ಹತ್ತಿದಾಗ ಏನಾಗೈತಿ? ನಾಮಪದ ಆಗತ್ತೆ. ನಾಮ ಪ್ರಕೃತಿಗಳಿಗೆ ಏನು ಹತ್ತಬೇಕು? ಪ್ರತ್ಯಯಗಳು ಹತ್ತಿದಾಗ ಏನಾಗತ್ತಪ್ಪ ಅಂತ ಕೇಳಿದ್ರೆ ನಾಮಪದ, ಅದೇ ಲಿಂಗ ಆಗತ್ತೆ. ಈ ಹುಡುಗಿ ಅಂತಕ್ಕಂಥದ್ದು ಒಂದು ಇದೆ, ಅದು ಲಿಂಗ ಆಗತ್ತೆ. ಹುಡುಗಿಯು ಅಂದಾಗ ಅದು ಏನಾಗೈತಪ್ಪ ಅಂತ ಕೇಳಿದ್ರೆ ನಾಮಪದ ಆಗತ್ತೆ. ಹಂಗೆ ಈ ಪ್ರಕೃತಿನ ಇದಕ್ಕೆ ಹತ್ತಿದಾಗ ಅದೇ ಲಿಂಗದ ಮೂಲ ಯಾವುದು ಅಂತ ಕೇಳಿದ್ರೆ ಪ್ರಕೃತಿ ಅಂತೇಳಿ. ಅಲ್ಲಿ ಧಾತು ಮಾಡಬಾರ್ದು. ಯಾಕೆ ಧಾತು ಮಾಡಬಾರ್ದು ಅಂದರೆ ಇದು ಕ್ರಿಯಾಪದ, ಅದು ಕ್ರಿಯಾಪದ ಅಲ್ಲ. ಲಿಂಗ ಅಂತಕ್ಕಂಥದ್ದು ಕ್ರಿಯೆಯನ್ನು ಸೂಚಿಸ್ತಕ್ಕಂಥದ್ದಲ್ಲ, ನಾಮವನ್ನು ಸೂಚಿಸ್ತಕ್ಕಂಥದ್ದು. ಅದು ಇಲ್ಲಿ ನೋಡ್ರಿ ನಮಗೆ ನೇರವಾಗಿದೆ. ಏನಪ್ಪ ಅಂತ ಕೇಳಿದ್ರೆ ಗಂಡಸು ಮತ್ತು ಹೆಂಗಸು ಲಿಂಗಗಳು ಮೂಲಾರ್ಥದಲ್ಲಿ ನಾಮ ಪ್ರಕೃತಿಗಳಾಗಿರುತ್ತವೆ. ಅವುಗಳಿಗೆ ವಿಭಕ್ತಿ ಪ್ರತ್ಯಯ ಹತ್ತಿ ಪೂರ್ಣ ಲಿಂಗಗಳಾಗುತ್ತವೆ ಅನ್ನತಕ್ಕಂಥದ್ದು ಕೂಡ ನಮಗೆ ನೇರವಾಗಿರ್ತಕ್ಕಂಥ ಉತ್ತರ ನಿಮಗೇನಾಗುತ್ತೆ ಇಲ್ಲಿ ಸಿಗತ್ತೆ ಸ್ನೇಹಿತರೆ. ನೆಕ್ಸ್ಟ್, ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಪದವನ್ನು ಗುರುತಿಸಿ ಅಂತೇಳಿ. ನಾನು ಹಲವಾರು ಬಾರಿ ಹೇಳ್ತೀನಿ, ಶುದ್ಧ ಅಶುದ್ಧ ಪದದ ಮೇಲೆ ನೇರವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಭಾಳ ಸಲ ಕೇಳ್ತಾರೆ. ನಮಗೆ ನೋಡೋಕೆ ಸರಿನ ಅನಿಸ್ತಿರ್ತಾವ, ಆದರೆ ಕೆಲವೊಂದು ಏನಾಗಿರ್ತಾವೆ ತಪ್ಪಾಗಿರ್ತಕ್ಕಂಥ ಕ್ರಮ ಆಗಿರ್ತದೆ. ಇಲ್ಲಿ ನೋಡ್ರಿ, ವಿಠ್ಠಲ ಅಂತಕ್ಕಂಥದ್ದು ಇರ್ಬೋದು, ಈ ವಿಠ್ಠಲ ಇದು ಸರಿಯಾಗಿರ್ತಕ್ಕಂಥದ್ದು. ಹೌದಾ? ನಾವು ಆಣೆಕಟ್ಟು ಅಂತ ಬರಿತೀವಿ, ಆಣೆಕಟ್ಟು ಅಲ್ಲ, ಅದು ಅಣೆಕಟ್ಟು ಅಂತೇಳಿ. ಈ ರೀತಿಯಾಗಿ ಮಿಸ್ಟೇಕ್ ಆಗಿರ್ತಕ್ಕಂಥವು. ಅದರಲ್ಲಿ ಇಲ್ಲಿ ಭಿನ್ನ ಭೇದ ಅಂತಕ್ಕಂಥದ್ದು ಒಂದು ಪದವನ್ನು ಕೊಟ್ಟಿದ್ದಾನೆ. ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ನಂಬರ್ 1. ನಮ್ಮಲ್ಲಿಯೂ ಕೂಡ ಅದು ಏನೈತಪ್ಪ ಅಂತ ಕೇಳಿದ್ರೆ ಭಿನ್ನ ಭೇದ ಅಂತಕ್ಕಂಥದ್ದು ಕೂಡ ಏನಾಗಿದೆ ಇದೆ. ನೆಕ್ಸ್ಟ್ ನೋಡ್ರಿ, ಏರುಪೇರಾದ ಗಾದೆಯನ್ನು ಸಂಕೇತಗಳಿಂದ ಸರಿ ಮಾಡಿ ಗುರುತಿಸಿ. ಇದು ನಮ್ಮ ಪುಸ್ತಕದಲ್ಲಿಲ್ಲ,
ಬಟ್ ಗಾದೆ ಮಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟಾಪಿಕ್ ಇದೆ. ಬಟ್ ಇದು ನೇರವಾಗಿ ಇಲ್ಲ, ಆ ಕಾರಣದಿಂದ ನಾವು ಐತಿ ಅಂತೇಳಿ ತೋರ್ಸಕ್ಕೆ ಹೋಗಿಲ್ಲ. ಓಕೆನಾ. ಇಲ್ಲಿ ಏನಪ್ಪ ಅಂತ ಕೇಳಿದ್ರೆ, ದಂತ ಹೋದರು ಹಲ್ಲು ಹಾದರೂ ಕೂಡ ಅವನು ಪಂಥ ಬಿಡುವುದಿಲ್ಲ ಅಂತ, ಅಂದರೆ ಅವನ ನಿಯಮಗಳನ್ನು ಬಿಡುವುದಿಲ್ಲ ಅಂತಕ್ಕಂಥದ್ರ ಬಗ್ಗೆ ಇದೆ. ಅಲ್ಲಿ ಸರಿಯಾಗಿರ್ತಕ್ಕಂಥದ್ದು ಈ ಆಪ್ಷನ್ ನಂಬರ್ 3 ಅಂತಕ್ಕಂಥದ್ದು ಈಗಾಗಲೇ ಕೆ ಪ್ರಕಟ ಮಾಡಿದೆ. ನೆಕ್ಸ್ಟ್ ನೋಡ್ರಿ, ಈ ಕೆಳಗೆ ಕೊಟ್ಟಿರುವ ವಾಕ್ಯ ಏರುಪೇರಾಗಿದೆ, ಸರಿಯಾದ ಕ್ರಮದಲ್ಲಿರುವ ಆಯ್ಕೆಗಳನ್ನು ಗುರುತಿಸಿ ಅಂತೇಳಿ. ಇದರಲ್ಲಿಯೂ ಕೂಡ ನಮಗೆ ಇದೇ ಇರ್ತಕ್ಕಂಥದ್ದು ವರ್ಡ್ ಬಂದಿಲ್ಲ. ಯಾಕಂದರೆ ಇಂಥವು ಬಂದಾಗ ಯಾರ ಪುಸ್ತಕದಲ್ಲೂ ಸಿಗಲ್ಲ ಇವು. ಯಾಕಂದರೆ ಅವರ ತಲೆಯಲ್ಲಿ ಏನು ಬರ್ತೈತೋ ಅದು ಪ್ರಶ್ನೆ ಆಗಿರ್ತೈತಿ. ಆ ಕಾರಣದಿಂದ ಇವುಗಳಿಗೆ ನಮ್ಮ ಪುಸ್ತಕದಾಗ ಬಂದವು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇದ್ರ ಮಾದರಿ ಬರುತ್ತಾವೆ, ಆದರೆ ಇದೇ ಬರ್ತೈತಿ ಅಂತ ಹೇಳೋಕ್ಕಾಗಲ್ಲ. ಓಕೆನಾ. ಇಲ್ಲಿ ನೋಡ್ರಿ, ಇಲ್ಲಿ ಏರುಪೇರಾದ ಸರಿಯಾದ ಕ್ರಮದಲ್ಲಿರುವ ಆಯ್ಕೆಗಳನ್ನು ಗುರುತಿಸಿ ಅಂತಿದೆ. ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 1 ಅಂಥೇಳಿ. ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಂಗ್ಲಿಷ್ ಅಂಕಿಯಾದ 1969 ಮತ್ತು 1696 ಕನ್ನಡ ಅಂಕಿಗಳ ಸರಿಯಾದ ರೂಪವನ್ನು ಕೆಳಗೆ ಕೊಟ್ಟಿರುವ ಆಯ್ಕೆಗಳಿಂದ ಗುರುತಿಸಿ ಅಂಥೇಳಿ. ನೋಡ್ರಿ, ನಿಮಗೆ 1000ವರೆಗೆ ಇದು ಅಂಕಿ ಬರ್ಬೇಕಂತೇನಿಲ್ಲ, 9ರವರೆಗೆ ಅಂಕಿ ಬಂದ್ರೆ ಸಾಕು. ಈ 9ರವರೆಗೆ ಅಂಕಿ ಬಂದು ಅಂದ್ರೆ 1 ಯಾವ ರೀತಿಯಾಗಿರ್ತೈತಿ, 2 ಯಾವ ರೀತಿಯಾಗಿರ್ತೈತಿ ನಾನು ಈಗಾಗಲೇ ನಿಮಗೆ ತಿಳಿಸೀನಿ. ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ, ಅಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಇರ್ತಕ್ಕಂಥ ಅಂಕಿಗಳನ್ನು ಕೊಟ್ಟಾಗ ಕನ್ನಡ ಭಾಷೆಯಲ್ಲಿ ಯಾವ ರೀತಿಯಾಗಿದೆ ಅಂಥೇಳಿ ನಾವು ಗುರುತಿಸಿಬಿಟ್ರೆ ಅದು ಕೂಡ ಸರಿಯಾಗಿರ್ತಕ್ಕಂಥದ್ದು, ನೇರವಾಗಿ ನಮ್ಮ ಪುಸ್ತಕದಿಂದಲೇ ಬಂದಿರತಕ್ಕಂಥದ್ದು. ನೆಕ್ಸ್ಟ್, ಯೋಗವಾಹಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ? ಯೋಗವಾಹ, ನಾನು ಹೇಳ್ತಾ ಇದ್ದೆ ಈ ಯೋಗವಾಹಕ್ಕೆ ಸಂಬಂಧಪಟ್ಟಂತೆ ಭಾಳ ಆಳವಾಗಿರ್ತಕ್ಕಂತಹ ಜ್ಞಾನವನ್ನು ಪಡ್ಕೊಳ್ಬೇಕು ಅಂಥೇಳಿ. ಯಾಕಂದರೆ ಯೋಗವಾಹ ಮತ್ತು ಸಂಧ್ಯಾಕ್ಷರಗಳ ಬಗ್ಗೆ ಅತಿ ಹೆಚ್ಚು ಬಾರಿ ಪ್ರಶ್ನೆ ಆಗಿ ಹೋಗಿದವ್ರಿ ಪ್ರಶ್ನೆ ಪತ್ರಿಕೆಗಳಲ್ಲಿ. ಅದ್ರ ಬಗ್ಗೆ ನಾವು ಪರಿಜ್ಞಾನವನ್ನು ಕಳ್ಕೊಂಡ್ರೆ ನಮಗೆ ಯಾವುದೇ ಪರೀಕ್ಷೆ ಒಳಗೆ ಅದ್ರದ್ದು ಅತಿಯಾದ ಮಾಹಿತಿಯನ್ನು ಒಳಗೊಂಡಿರುತ್ತಂತೆ ಇರಬೇಕು. ಒಮ್ಮೆ ಏನು ಮಾಡಿಬಿಡ್ತಾರೆ, ಮೇಲೆ ಕೇಳಿಬಿಡ್ತಾರೆ. ನಾವು ಹೆಂಗೆ ತಿಳ್ಕೊಂಡ್ಬಿಡ್ತೀವಿ ಅಂದರೆ ಮೇಲೆ ಕೇಳ್ತಾರೆ ಬಿಡಂತ ಮೇಲೆ ಓದ್ತಿರ್ತೀವಿ. ಅದಕ್ಕಾಗಿ ತೆಳಗೆ ಬೆಳಗ್ಗೆ ಓದಬಾರ್ದು. ಬೆಳಕು ಆಗುವವರೆಗೆ ನೀಟಾಗಿ ಓದಿದರೆ ಅದು ನಮಗೆ ಏನಾಗತ್ತಪ್ಪ ಅಂತ ಕೇಳಿದ್ರೆ ಪರಿಶ್ರಮಕ್ಕೆ ಫಲ ಸಿಗ್ತೈತಿ ಅಂತ ಹೇಳಿ. ನೋಡಿರಿ, ಯೋಗವಾಹಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡ್ಬೋದು, ತೊಂದರೆ ಏನಿಲ್ಲ. ಯಾಕಂದರೆ ಯೋಗವಾಹಗಳು ಸ್ವತಂತ್ರವಾಗಿ ಉಚ್ಚಾರ ಮಾಡ್ಬೋದು, ಆದರೆ ಅವುಗಳಿಗೆ ಸ್ವತಂತ್ರ ಧ್ವನಿ ಇಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಅವಕ್ಕೇನಿಲ್ಲ, ಸ್ವತಂತ್ರ ಧ್ವನಿ ಇಲ್ಲ. ಯಾವುಗಳಿಗೆ? ಯೋಗವಾಹಗಳಿಗೆ. ನಾನು ಧ್ವನಿ ಬಗ್ಗೆ ನಮ್ಮ ಕನ್ನಡ ಕ್ಲಾಸಿಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿರ್ತಕ್ಕಂಥ ಧ್ವನಿಗಳ ಸಂಖ್ಯೆ ಎಷ್ಟು ಅಂತೇಳಿ ಇಲ್ಲಿ ಏನು ಹೇಳ್ಯಾರ ಅವರು, ಉಚ್ಚಾರ ಮಾಡ್ಬೋದು. ಉಚ್ಚಾರ ಮಾಡೋಕ್ಕೆ ಏನು ತೊಂದರೆ ಇಲ್ಲ, ಅಮ್ಮ ಅಂತಕ್ಕಂಥದ್ದನ್ನು ಉಚ್ಚಾರ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ, ಯೋಗವಾಹಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರುವುದಿಲ್ಲ. ಇದು ತಪ್ಪಾಗತ್ತೆ. ಯಾಕಂದ್ರೆ ಉಚ್ಚಾರ ಮಾಡ್ತೀವಿ, ಮಾಡೋಕ್ಕೆ ಬರಲ್ಲ ಅಂತ ಹೇಳಲ್ಲ. ಯೋಗವಾಹಗಳನ್ನು ಸ್ವರಾಕ್ಷರದೊಂದಿಗೆ ಮಾತ್ರ ಉಚ್ಚಾರ ಮಾಡಬಹುದು. ಇಲ್ಲಿ ಅದಿಂದ ಹಿಡ್ಕೊಂಡು ನಾವು ಅಹದವರೆಗೆ ಬಳಸ್ತೀವಿ. ಈ ಮತ್ತು ಅಹದವರೆಗೆ ಬಳಸುವ ಕಾರಣದಿಂದ ಇವುಗಳಿಗೆ ನಾವು ಏನದು ಕರಿತೀವಪ್ಪ ಅಂದ್ರೆ ಸ್ವರದೊಂದಿಗೆ ಉಚ್ಚಾರ ಮಾಡ್ತೀವಿ. ಹಾಗಾದರೆ ವ್ಯಂಜನದೊಂದಿಗೆ ಬರಂಗಿಲ್ಲನಾ? ಬರ್ತಾವ, ಆದರೆ ಸ್ವರಾಕ್ಷರ ಜೊತೆಗೆ ಬಳಕೆ ಆಗೋದ್ರಿಂದ ಇವುಗಳಿಗೆ ನಾವೇನಂತ ಕರಿತೀವಿ, ಸ್ವರದೊಂದಿಗೆ ಮಾತ್ರ ಉಚ್ಚಾರ ಮಾಡಬಹುದು ಅಂತಕ್ಕಂಥದ್ದನ್ನು ಕರಿತೀವಿ. ಆದ್ದರಿಂದ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ ಎ ಮತ್ತು ಸಿ. ಇಲ್ಲಿ ನೋಡ್ರಿ, ಯೋಗ ಅಂದರೆ ಸಂಬಂಧ, ವಾಹ ಎಂದರೆ ಹೊಂದಿದ ಎಂದರ್ಥ. ಸ್ವರಗಳೊಂದಿಗೆ ಸಂಬಂಧ ಹೊಂದಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಯೋಗವಾಹ ಎನ್ನುತ್ತೇವೆ. ಇವುಗಳು ಸ್ವಂತ ಧ್ವನಿಯನ್ನು ಹೊಂದಿಲ್ಲ, ಆದರೆ ಉಚ್ಚಾರ ಮಾಡಬಹುದು, ಸ್ವಂತ ಧ್ವನಿ ಇಲ್ಲ ಇವಕ್ಕೆ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಲಾಸ್ಟ್ ಒಂದು ಕ್ಲಾಸಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೆ ನಾನು. ಕನ್ನಡವೂ ಸೇರಿದಂತೆ ದ್ರಾವಿಡ ಭಾಷೆಗಳಲ್ಲಿ ಮಹಾಪ್ರಾಣ ವರ್ಣಗಳು ಸ್ವಾಭಾವಿಕವಾಗಿ ಕಂಡುಬರುತ್ತವೆ. ಸ್ವಾಭಾವಿಕವಾಗಿ ಅಂದರೆ ನ್ಯಾಚುರಲ್, ಮೂಲತಃ ಅಂತೇಳಿ. ಮೂಲತಃ ಇಲ್ಲ, ಯಾಕಂದರೆ ಇವು ಸಂಸ್ಕೃತದಿಂದ ಬಂದಿರತಕ್ಕಂಥವು. ದ್ರಾವಿಡ ಭಾಷೆಯಲ್ಲಿ ಮತ್ತು ಗ್ರಾಮ್ಯ ಭಾಷೆಯಲ್ಲಿ ನಾವು ಮಹಾಪ್ರಾಣಗಳನ್ನು ಬಳಸಂಗಿಲ್ಲ ಅಂಥೇಳಿ ನಾನು ಹಲವಾರು ಬಾರಿ ತಿಳಿಸಿದ್ದೀನಿ. ಅದರ ಜೊತೆಗಿನ ಇನ್ನೊಂದೇನಪ್ಪ ಅಂತ ಕೇಳಿದ್ರೆ, ಈ ಮಹಾಪ್ರಾಣಗಳು ಅಂತಕ್ಕಂಥದ್ದು ಸಂಸ್ಕೃತದಿಂದ ಏನು ಮಾಡ್ತಾವಪ್ಪ ಅಂತ ಕೇಳಿದ್ರೆ ಕನ್ನಡಕ್ಕೆ ಬಂದವು. ನಾವು ಅದಕ್ಕೆ ಏನು ಮಾಡಿವಿ ಅಂದರೆ, ಮಹಾಪ್ರಾಣಗಳು ಸಂಸ್ಕೃತ ಭಾಷೆಯಿಂದ ಬಂದಿವೆ. ಕೇಶರಾಜನ ಶಬ್ದ ದರ್ಪಣದಲ್ಲಿ ಮಹಾಪ್ರಾಣಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ. ಆಧುನಿಕ ವ್ಯಾಕರಣಕಾರರು ಮಹಾಪ್ರಾಣಗಳ ಅವಶ್ಯಕತೆ ಇಲ್ಲ ಎನ್ನುತ್ತಾರೆ, ಏಕೆಂದರೆ ಆಡು ಭಾಷೆಯಲ್ಲಿ ಮಹಾಪ್ರಾಣಗಳು ಬಳಸೋದಿಲ್ಲ. ಜೊತೆಗೆ ದ್ರಾವಿಡ ಭಾಷೆಯ ವರ್ಣಗಳಲ್ಲಿ ಮಹಾಪ್ರಾಣದ ಬಳಕೆ ಇಲ್ಲ. ಇದೇ ನೇರವಾಗಿರ್ತಕ್ಕಂಥ ಪ್ರಶ್ನೆ. ಒಂದನೇ ಹೇಳಿಕೆ ತಪ್ಪು, ಎರಡನೇ ಹೇಳಿಕೆ ಸರಿ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಏನು ಮಾಡಬೇಕು, ನಾವು ನೋಡಬೇಕು. ಇದು ಕೂಡ ನಮ್ಮ ಪುಸ್ತಕದಲ್ಲಿಯೇ ಬಂದಿದೆ, ಪುಟ ಸಂಖ್ಯೆನೂ ಕೂಡ ಅದರ ಜೊತೆ ಉಲ್ಲೇಖ ಮಾಡಿವಿ. ನೆಕ್ಸ್ಟ್ ನೋಡ್ರಿ, ಔಪಚಾರಿಕ ಮತ್ತು ಅನೌಪಚಾರಿಕ ಪತ್ರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳು ಗಮನಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತೇಳಿ. ಈ ಪತ್ರ ಬರಹದೊಳಗೆ ನಿಮಗೆ ಎಲ್ಲೂ ಪತ್ರ ಬರಹದ ಬಗ್ಗೆ ಕೇಳಲ್ಲ, ಅಂದರೆ ಪತ್ರ ಬರೀರಿ ಅಂತ ಎಲ್ಲೂ ಕೇಳಲ್ಲ. ಬಟ್ ಅಲ್ಲಿ ವ್ಯಾವಹಾರಿಕ ಪತ್ರ
ಮತ್ತು ಸಂಬಂಧಿಗಳಿಗೆ ಬರೀತಕ್ಕಂಥದ್ದು, ಅದನ್ನೇ ನಾವು ಏನಂತ ಕರಿತೀವಿ, ಔಪಚಾರಿಕ ಅನೌಪಚಾರಿಕ ಅಂತ ಕರಿತೀವಿ. ಅದರ ಜೊತೆಗೆ ಪತ್ರ ಏನೇನು ಒಳಗೊಂಡಿರ್ತೈತಿ ಅಂತ ಕೇಳ್ತಾರ. ಪತ್ರದ ಆದಿಭಾಗ, ಗೌರವಯುತ ಸಂಬೋಧನೆ, ವಿಷಯ, ಮಧ್ಯಭಾಗ, ಅಂತ್ಯಭಾಗವೆಂಬ 5 ಅಂಶಗಳನ್ನು ಹೊಂದಿರ್ತೈತಿ. ಇದು ಎಲ್ಲವೂ ಎದಕ್ಕಪ್ಪ ಅಂತ ಕೇಳಿದ್ರೆ ಔಪಚಾರಿಕ. ಅನೌಪಚಾರಿಕ ಇರ್ತೈತಿ, ಆದಿಭಾಗ ಇರ್ತೈತಿ, ಸಂಬೋಧನೆ ಇರ್ತೈತಿ, ವಿಷಯ ಇರಂಗಿಲ್ಲ, ಮಧ್ಯಭಾಗ ಇರ್ತೈತಿ, ಅಂತ್ಯಭಾಗ ಇರ್ತೈತಿ. ಯಾವುಗಳಿಗೆ? ಈ ಅನೌಪಚಾರಿಕ ಪತ್ರಿಕೆ. ಅದಕ್ಕಾಗಿನ ವ್ಯವಹಾರದ ಪತ್ರಗಳ ಔಪಚಾರಿಕ, ಅನೌಪಚಾರಿಕ ಅಂದರೆ ನೀವು ಯಾರಾದರೂ ನಿಮ್ಮ ತಂದೆಗೆ ಒಂದು ಪತ್ರ ಬರೀರಿ ಅಂತ ಹೇಳ್ತಾರೆ. ತಂದೆಯವರಿಗೆ ಪತ್ರ, ತಂದೆಯವರೇ ನೀವು ಹೇಗೆ ಇದ್ದೀರಾ ಅಂತೇಳಿ ವಿಷಯ ಏನಾದರೂ ಹಾಕಂಗಿಲ್ಲ. ಅಲ್ಲಿ ವಿಷಯ ಮಧ್ಯಭಾಗದಲ್ಲಿ ಏನು ಮಾಡ್ತೀರಿ, ಬರೀತೀರಿ. ಆದರೆ ಯಾವುದೇ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವಿಷಯವನ್ನು ಬರೆಯಂಗಿಲ್ಲ. ಅಪ್ಪ ನಾನು 3 ದಿನ ಶಾಲೆಗೆ ಹೋಗೋದಿಲ್ಲ ಅಂತ ಏನಾದರೂ ಪತ್ರ ಬರೀತೀರಿ ನನ್ನ ತಂದೆಗೆ? ಇಲ್ಲ. ಅದನ್ನು ಯಾರಿಗೆ ಬರೀತೀರಿ? ನಿಮ್ಮ ಮುಖ್ಯ ಶಿಕ್ಷಕರಿಗೆ ಬರೀತೀರಿ. ಅದು ಔಪಚಾರಿಕ, ಇದು ಅನೌಪಚಾರಿಕ. ಇದು ಕೂಡ ಹೇಳಿಕೆ 1, ಹೇಳಿಕೆ 2 ಎರಡೂ ಸರಿ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಇದು ಕೂಡ ನಮ್ಮ ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕದಿಂದ ನೇರವಾಗಿ ಬಂದಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಶಾಲೆಯಲ್ಲ ಇದು ವಿದ್ಯಾದೇಗುಲ, ಇಲ್ಲಿರುವ ಅಲಂಕಾರವನ್ನು ಗುರುತಿಸಿ ಅಂಥೇಳಿ ಅಪೌನ್ನತಿ ಅಂಥೇಳಿ ಕೇಳಿದಾರ. ಬಟ್ ಇದು ಇನ್ನೂ ಏನಿದೆಯಪ್ಪ ಅಂತ ಕೇಳಿದ್ರೆ ಗೊಂದಲ ಇದೆ. ನೋಡೋಣ ರಿವೈಸ್ಡಲ್ಲಿ. ಶಾಲೆಯಲ್ಲ ಇದು ವಿದ್ಯಾದೇಗುಲ, ಆ್ಯಕ್ಚುಲಿ ಶಾಲೆ ಅಲ್ಲ ಅಂತಕ್ಕಂಥದ್ದು ಬರಬಾರ್ದು, ಜ್ಞಾನ ದೇಗುಲ ಅಂತೇಳಿ ಬಂದಿತ್ತು ಅಂದರೆ ಅದು ರೂಪಕ ಆಗ್ತಿತ್ತು. ಇದೇನಂತಕ್ಕಂಥದ್ದನ್ನು ಕಾದು ನೋಡೋಣ. ನೆಕ್ಸ್ಟ್ ನೋಡ್ರಿ, ಕೆಳಗಿನ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದದ ಸರಿಯಾದ ಶಬ್ದ ರೂಪವನ್ನು ಗುರುತಿಸಿ ಅವನ ಮಾತಿನ ಉತ್ಪತ್ತಿ ಸೊಗಸಾಗಿದೆ. ಅದು ಉತ್ಪತ್ತಿ ಅಲ್ಲ, ಏನಪ್ಪ ಅಂತ ಕೇಳಿದ್ರೆ ಅದು ವ್ಯುತ್ಪತ್ತಿ ಅಂತೇಳಿ. ಕೆಲವೊಂದು ನೋಡ್ರಿ, ನಾವು ಏಕತೆ ಅಂತ ಬರಿತೀವಿ, ಅದು ಸರಿ. ಐಕ್ಯ ಅಂತ ಬರಿತೀವಿ, ಸರಿ. ಆದರೆ ಐಕ್ಯತೆ ಅಂತೇಳಿ ಬರಿಬಾರ್ದು, ಅದು ತಪ್ಪಾಗಿರ್ತಕ್ಕಂಥ ಕ್ರಮ. ಆ ಸರಿ ಮತ್ತು ತಪ್ಪಾಗಿರ್ತಕ್ಕಂಥ ಕ್ರಮದ ಬಗ್ಗೆನೂ ಕೂಡ 181ನೇ ಪೇಜ್ನಲ್ಲಿ ನಾವು ಏನು ಮಾಡಿವಪ್ಪ ಅಂತ ಕೇಳಿದ್ರೆ ಈ ವಿಷಯ ಸಿಕ್ಕಿದೆ. ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ತಡಸಲು ಪದದ ಅರ್ಥವನ್ನು ಗುರುತಿಸಿ ಅಂತ ಕೇಳಿದಾರ. ಇದು ನಮ್ಮ ಪುಸ್ತಕದಲ್ಲಿ ಇಲ್ಲ. ಆ ಕಾರಣದಿಂದ ಇದು ಜಲಪಾತ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ ಸರಿಯಾಗಿರ್ತಕ್ಕಂಥದ್ದು. ಕೆಳಗಿನ ಯಾವುದು ಕನ್ನಡ ವ್ಯಂಜನ ಸಂಧಿಗೆ ಉದಾಹರಣೆಯಲ್ಲ? ಕೆಳಗಿನ ಯಾವ ಪದವು ಕನ್ನಡ ವ್ಯಂಜನ ಸಂಧಿಗೆ ಉದಾಹರಣೆಯಲ್ಲ? ಇಲ್ಲಿ ನೋಡ್ರಿ, ಎಳವಳ್ಳಿ ಅಂತಕ್ಕಂಥದ್ದಿದೆ, ಇದು ವ್ಯಂಜನ ಸಂಧಿಗೆ ಉದಾಹರಣೆ. ನುಚ್ಚರ ಅಂತಿದೆ, ಅದು ಕೂಡ ಏನಪ್ಪ ಅಂತ ಕೇಳಿದ್ರೆ ವ್ಯಂಜನ ಸಂಧಿಗೆ ಉದಾಹರಣೆ. ಆ ನಂತರ ಇನ್ನೊಂದು ಯಾವುದಿದೆಯಪ್ಪ ಅಂತ ಕೇಳಿದ್ರೆ ನುಚ್ಚರ ತುಕ್ಕ, ಇದು ನೋಡ್ರಿ ನೊಳಲ್ ಅಂತಿದೆ, ಅದು ಕೂಡ ವ್ಯಂಜನ ಸಂಧಿಗೆ ಉದಾಹರಣೆ. ಇದು ವ್ಯಂಜನ ಸಂಧಿಗೆ ಉದಾಹರಣೆ ಅಲ್ಲ. ಆದ್ದರಿಂದ ನಾವೇನು ತೆಗಿಬೇಕು? ಕನ್ನೇಟ ಅಂತಕ್ಕಂಥದ್ದು ತೆಗಿಬೇಕು. ಇವು ಕೂಡ ಪದಗಳು ನಮ್ಮ ಪುಸ್ತಕದಲ್ಲಿ ಏನಾಗ್ಯಾವಪ್ಪ ಅಂತ ಕೇಳಿದ್ರೆ ನೇರವಾಗಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಯಾವ ಪದಗಳಲ್ಲಿ ಸಂಧಿ ಕಾರ್ಯ ಸಾಧ್ಯವಾಗಿಲ್ಲ ಗುರುತಿಸಿ ಅಂತ ಹೇಳಿ. ನೋಡ್ರಿ, ಸಂಧಿ ಕಾರ್ಯ ಸಾಧ್ಯವಾಗಿಲ್ಲ ಅಂದ್ರೆ ಅದನ್ನು ನಾವು ಪ್ರಕೃತಿ ಭಾವ ಅಂತ ಕರಿತೀವಿ. ಆ ಪ್ರಕೃತಿ ಭಾವಗಳು ಯಾವುವು ಅಂತ ಕೇಳಿದಾನ, ನಾವು ಪ್ರಕೃತಿ ಭಾವಕ್ಕೆ ಒಂದು ಲಿಸ್ಟ ಕೊಟ್ಟಿದ್ವಿ. ಆ ಲಿಸ್ಟಲ್ಲೇ ಇರ್ತಕ್ಕಂಥ ಪ್ರಶ್ನೆಗಳು ಏನು ಮಾಡ್ಯಾವಪ್ಪ ಅಂತ ಕೇಳಿದ್ರೆ ಬಂದಾವು. ಈ ಸ ಒತ್ತಕ್ಷರ ಇರ್ತಕ್ಕಂಥದ್ದು, ಬಾಯ್ ಸವಿ ಅಂತಕ್ಕಂಥದ್ದು, ಇವೆರಡು ಏನಪ್ಪ ಅಂತ ಕೇಳಿದ್ರೆ ಬಿ ಮತ್ತು ಸಿ. ಯಾವುದು? ಬಿ ಮತ್ತು ಸಿ ಇಲ್ಲಿದಾವೆ ನೋಡ್ರಿ. ಒಂದು ಬಾಯ್ ಸವಿ, ಇನ್ನೊಂದೇನು ಬಾಯ್ ಸವಿ, ಮತ್ತೊಂದು ಬೆಳ್ಸರಿ ಅಂತೇಳಿ, ಬೆಳ್ಸರಿ. ಅದೇ ರೀತಿ ಸತ್ಸಂಗ ಆಗಿರ್ಬೋದು, ಮೈಸವಿ ಆಗಿರ್ಬೋದು. ಈ ರೀತಿ ಪದಗಳನ್ನು ಬಿಡಿಸಬಾರ್ದು. ಬಿಡಿಸಿದ್ರೆ ಅದು ಏನಾಗತ್ತಪ್ಪ ಅಂತ ಕೇಳಿದ್ರೆ ಪ್ರಕೃತಿ ಭಾವ ಆಗತ್ತೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ನೋಡ್ರಿ. ಒಂದು ಕವಿ ಪರಿಚಯ ಮೇಲೆ ಪ್ರಶ್ನೆ ಇಲ್ಲ, ಜೊತೆಗೆ ಬೇರೆ ಬೇರೆ ಆ್ಯಂಗಲ್ಗಳನ್ನು ನೋಡಿಲ್ಲ. ಬಟ್ ನಮ್ಮ ಸ್ಪರ್ಧಾ ಕನ್ನಡ ಕಸ್ತೂರಿ ನಾವು ಅದಕ್ಕಾಗಿ ಏನು ಮಾಡಿವಪ್ಪ ಅಂತ ಕೇಳಿದ್ರೆ 6 ಭಾಗದಲ್ಲಿ ವಿಷಯಗಳನ್ನು ವಿಶ್ಲೇಷಣೆ ಕೊಟ್ಟಿವಿ. ಯಾಕೆ 6 ಭಾಗದಾಗ ಕೊಟ್ಟಿವಿ ಅಂದರೆ ಯಾವ ಭಾಗನೂ ಕೂಡ ಮಿಸ್ ಆಗಬಾರ್ದು. ಯಾಕಂದರೆ 1991ರಿಂದ 2025ರವರೆಗೆ ನಡೆದಿರ್ತಕ್ಕಂಥ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಕನ್ನಡವನ್ನು ಕೇಳಿದಾರ, ನೆಕ್ಸ್ಟ್ ಯಾವ ರೀತಿಯಾಗಿ ಕೇಳಬಹುದು ಅಂತಕ್ಕಂಥದ್ದನ್ನು ಕೂಡ ನಾವು ಉದ್ದೇಶವನ್ನು ಇಟ್ಕೊಂಡು ಈ ಪುಸ್ತಕವನ್ನು ಬರೆದಿರ್ತಕ್ಕಂಥದ್ದು. ಆದ್ದರಿಂದ ಅತಿ ಹೆಚ್ಚು ಫಲಿತಾಂಶವನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಅದಕ್ಕಾಗಿ ಸ್ನೇಹಿತರೆ, ಈ ಪುಸ್ತಕವನ್ನು ಪಡ್ಕೊಂಡು ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತ ಕೇಳಿದ್ರೆ ಸ್ಪರ್ಧಾರ್ಥಿಗಳ ಕೈಗೆಟುಕುವ ಬೆಲೆಯಲ್ಲಿ ನೀಡ್ತಾ ಇದ್ದೀವಿ. 500-600 ಪೇಜ್ ಬರೋದು, ಅದಕ್ಕೆ 500-600 ರೂಪಾಯಿ ಬೆಲೆ ಮಾಡೋದಕ್ಕಿಂತ ಸಿಂಪಲ್ ಆಗಿ ಏನು ಮಾಡಿವಪ್ಪ ಅಂತ ಕೇಳಿದ್ರೆ ಸಿಂಪಲ್ ಪೇಜ್ ಇದೆ, ಸಿಂಪಲ್ ಅಮೌಂಟ್ ಇದೆ. ನಿಮಗೇನಾದರೂ ಈ ಪುಸ್ತಕ ಬೇಕು ಅಂದರೆ ನೀವು ನೇರವಾಗಿ ಏನು ಮಾಡ್ಬೋದು, ಈ ನಂಬರ್ ಅಲ್ಲೇನು ಮೇನ್ ಪೇಜ್ನಲ್ಲಿ ತೋರಿಸಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡೋದರ ಮೂಲಕ ಮತ್ತು ಕಾಲ್ ಮಾಡೋದರ ಮೂಲಕ ಆ ಪುಸ್ತಕವನ್ನು ನೀವೇನು ಮಾಡ್ಬೋದು, ಸ್ವೀಕರಿಸ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂಥೇಳಿ. ಯಾವುಗಳನ್ನು ಹೊಂದಿಸಿ ಬರೆಯಿರಿ? ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಈಗಾಗಲೇ ನಾನು ಮಾತಾಡಿದ್ದೆ, ಸತ್ಸಂಗ ಅಂತಕ್ಕಂಥದ್ದು ಬಂದಿತ್ತು. ಅದರ ಜೊತೆಗೆ ಮುಂದಿನ ಸ್ಲೈಡಲ್ಲಿ ಇರ್ಬೋದು ಅದು.
ಇಲ್ಲಿ ನೋಡ್ರಿ, ಸತ್ಸಂಗ ಆಗಿರ್ಬೋದು, ಮನಶ್ಚಾಪಲ್ಯ ಆಗಿರ್ಬೋದು, ಅಜಾದಿ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕ ಒಳಗೊಂಡಿರ್ತಕ್ಕಂಥದ್ದೇ. ಆ ಸ್ಲೈಡ್ ಇಲ್ಲಿ ಆ್ಯಡ್ ಮಾಡಿಲ್ಲ ಅಷ್ಟೇ, ಬಟ್ ಇದು ಕೂಡ ನಮ್ಮ ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕದಿಂದ ನೇರವಾಗಿ ಬಂದಿರತಕ್ಕಂಥದ್ದು. ಅದು ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದರೆ ಇದು. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದರೆ, ನದ್ಯುದಕ ಸಂಧಿ ಪದವನ್ನು ಬಿಡಿಸಿ ಬರೆಯುವ ಸರಿಯಾದ ಕ್ರಮ ಅಂಥೇಳಿ ಇಲ್ಲಿದೆ ನೋಡ್ರಿ. ನದಿ ಪ್ಲಸ್ ಉದಕ ನದ್ಯುದಕ ಅಂಥೇಳಿ ಅದು ಸರಿಯಾಗಿರ್ತಕ್ಕಂಥದ್ದು. ಇದು ಕೂಡ ನೇರವಾಗಿಯೇ ಬಂದಿದೆ. ನೆಕ್ಸ್ಟ್, ಕೆಳಗೆ ನೀಡಿರುವ ಸಂಧಿ ಪದಗಳಲ್ಲಿ ಸಂಸ್ಕೃತ ಸ್ವರ ಸಂಧಿಗಳಲ್ಲದವುಗಳನ್ನು ಗುರುತಿಸಿ. ಸಂಸ್ಕೃತ ಸ್ವರ ಸಂಧಿ ಯಾವ ಅಲ್ಲ ಅಂತ ಕೇಳಿದ್ದಾರೆ ಇಲ್ಲಿ. ಹೌದಾ, ಇಲ್ಲಿ ನೋಡ್ರಿ, ಸಂಸ್ಕೃತ ಸಂಧಿ ಸ್ವರ ಸಂಧಿಗಳಂದ್ರೆ ಯಾವ ಬರ್ತಾವಪ್ಪ ಅಂತ ಕೇಳಿದ್ರೆ 4 ಬರ್ತಾವೆ. ಒಂದು ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ. ಆ ಸಂಧಿ ಬಿಟ್ಟು ಬೇರೆ ಯಾವುದು ಅಂತ ಕೇಳಿದಾರೆ ಅಷ್ಟೇ. ಇಲ್ಲಿ ನೋಡ್ರಿ, ಯಾವುದಿದೆಯಪ್ಪ ಅಂತ ಕೇಳಿದ್ರೆ ಗ್ರಾಮೋದ್ಧಾರ ಅಂತಕ್ಕಂಥದ್ದು ನಮ್ಮ ಪುಸ್ತಕದಲ್ಲಿಲ್ಲ. ಅದ್ರ ಜೊತೆಗೆ ಯಾವುದಿದೆ ಅಂತ ಕೇಳಿದ್ರೆ ಹೃನ್ ಮಂದಿರ ಅಂತಿದೆ. ಯಾವ ಮಂದಿರ ಅಂತಿದೆ? ಹೃನ್ ಮಂದಿರ. ಹೃನ್ ಮಂದಿರ. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ಇರ್ಬೋದು. ನೆಕ್ಸ್ಟ್ ನೋಡ್ರಿ, ಪ್ರಥಮ್ ಏಕಾದಶಿ ಅಂತಕ್ಕಂಥ ಪದ ಇದೆ. ನೆಕ್ಸ್ಟ್ ಯಾವುದಿದೆಯಪ್ಪ ಅಂತ ಕೇಳಿದ್ರೆ ಪ್ರಾಗ್ ಇತಿಹಾಸ ಅಂತಕ್ಕಂಥದ್ದನ್ನು ಕೂಡ ಎಲ್ಲೈತಪ್ಪ ಅಂತ ಕೇಳಿದ್ರೆ ಈ ಸಂಧಿ ಪದಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಇದೆ. ಇದರಲ್ಲಿ ಸರಿಯಾಗಿರ್ತಕ್ಕಂಥದ್ದು ಬಿ ಮತ್ತು ಸಿ. ಯಾವುದು ಮತ್ತು ಯಾವುದು? ಬಿ ಮತ್ತು ಸಿ. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದರೆ ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದು. ಅವನು, ಅವು, ನಾನು, ನೀವು ಅಂತಕ್ಕಂಥದ್ದು. ಈಗಾಗಲೇ ಇದ್ರ ಮೇಲೆ ಮತ್ತೊಂದು ರಿಪೀಟ್ ಆಗಿದೆ ಇಲ್ಲಿ. ಇದು ನೇರವಾಗಿ ಬಂದಿದೆ. ಬಹುವಚನ ಏಕವಚನ ಅಂತಕ್ಕಂಥದ್ದು ಇದೆ. ಅವನು ಅಂತಕ್ಕಂಥದ್ದು ಏನು? ಉತ್ತಮ ಪುರುಷ ಏಕವಚನ. ಇಲ್ಲಿದೆ ನೋಡ್ರಿ, ಅವನು ಅಂತಕ್ಕಂಥದ್ದು ಉತ್ತಮ ಪುರುಷ ಏಕವಚನ. ಅವು ಅಂತಕ್ಕಂಥದ್ದು ಉತ್ತಮ ಪುರುಷ, ಅವು ಅಂತಕ್ಕಂಥವು ಏನೋ ಪ್ರಥಮ ಪುರುಷ ಬಹುವಚನ. ನೆಕ್ಸ್ಟ್ ನಾನು ಅಂತಕ್ಕಂಥದ್ದು ಉತ್ತಮ ಪುರುಷ ಏಕವಚನ. ನೆಕ್ಸ್ಟ್ ಯಾವುದಿದೆ? ನೀವು ಅಂತಕ್ಕಂಥದ್ದು ಏನು? ಮಧ್ಯಮ ಪುರುಷ ಬಹುವಚನ. ಇದು ಕೂಡ ನಮ್ಮ ಲಿಸ್ಟಲ್ಲಿ ಏನಿದೆಯಪ್ಪ ಅಂತ ಕೇಳಿದ್ರೆ ನೇರವಾಗಿ ಬಂದಿರತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ, ವಸ್ತುವಾಚಕ. ಇದ್ರ ಮೇಲೂ ಕೂಡ ಪ್ರಶ್ನೆ ಕೇಳಿದಾರೆ. ಇವು ಕೂಡ ಏನದಾವಪ್ಪ ಅಂತ ಕೇಳಿದ್ರೆ ನೇರವಾಗಿ ಏನದಾವ? ಅಂತಹ, ಇಂತಹ ಅಂಥೇಳಿ. ಪರಿಮಾಣವಾಚಕ ಅಂದ್ರೆ ಗಾತ್ರ ಅಂಥೇಳಿ. ಕೆಲವು ಅಂತಕ್ಕಂಥದ್ದು ಏನಿಲ್ಲಿ? ಗಾತ್ರ. ಹಲವು, ಕೆಲವು. ಯಾವುದು? ಪರಿಮಾಣವಾಚಕದೊಳಗೆ ಕೆಲವು ಇದೆ. ಪ್ರಕಾರವಾಚಕ ಅಂದ್ರೆ ಏನಂದ್ರೆ ಅಂತಹ, ಇಂತಹ, ಎಂತಹ ಅಂತಕ್ಕಂಥದ್ದನ್ನು ಬಳಸ್ತೀವಿ. ಇಲ್ಲೂ ಕೂಡ ಇದೆ. ನೆಕ್ಸ್ಟ್ ದಿಗ್ವಾಚಕ ಅಂದ್ರೆ ಏನು? ದಿಕ್ಕನ್ನು ಸೂಚಿಸ್ತಕ್ಕಂಥದ್ದು. ಎಡ ಇರಲಿ, ಬಲ ಇರಲಿ, ಮೇಲೆ ಇರಲಿ, ಕೆಳಗೆ ಇರಲಿ, ಪೂರ್ವ ಇರಲಿ, ಪಶ್ಚಿಮ ಇರಲಿ, ಅದು ಕೂಡ ಇದೆ. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದ್ರೆ ವಸ್ತುವಾಚಕಕ್ಕೆ ಏನಂದ್ರೆ ಮರ. ಅಲ್ಲಿ ರೂಢನಾಮ, ಅಂಕಿತನಾಮ, ಅನವರ್ತಕ ನಾಮ ಅಂತ ಬಳಸ್ತೀವೋ ಅದರ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ. ಇದು ಕೂಡ ನೇರವಾಗಿ ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕದಿಂದ ಬಂದಿದೆ. ಕೆಳಗಿನ ಯಾವ ಜೋಡಿ ಅಥವಾ ಜೋಡಿಗಳು ಸರಿಯಾದ ಹೊಂದಾಣಿಕೆಯಾಗಿಲ್ಲ? ತದ್ದಿತ ಭಾವನಾಮ, ಕಲಿತನ, ಅದು ಕೂಡ ಬಂದಿದೆ. ಸಿರಿತನ, ದೊರೆತನ ಅಂಥೇಳಿ. ಇವು 3 ಪುಸ್ತಕದಲ್ಲಿಲ್ಲ. ಆದರೂ ಕೂಡ ತಪ್ಪಾಗಿರ್ತಕ್ಕಂಥ ಕ್ರಮ ಯಾವುದಪ್ಪ ಅಂತ ಕೇಳಿದ್ರೆ ಡಿ, ಪ್ರತಿಶೇಷಾರ್ಥ ಪದ ಒಡೆಯ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ನಾಮಪದವಾಗಿಯೂ ಕ್ರಿಯಾಪದವಾಗಿಯೂ ಬಳಕೆಯಾಗುವ ಧಾತುಗಳನ್ನು ಗುರುತಿಸಿ. ಇಲ್ಲಿ ನೋಡ್ರಿ, ಕಾಡು ಅಂತಕ್ಕಂಥ ಪದ ಬಂದಿದೆ. ಕಾಡು ಅಂದರೆ ಏನೋ? ಒಂದು ಪೀಡಿಸುವ ಕತೆ, ಇನ್ನೊಂದು ಅರಣ್ಯ ಆಕೈತೆ. ಅದು ನಾಮಪದನೂ ಆಯ್ತು, ಕ್ರಿಯಾಪದನೂ ಆಯ್ತು. ಇನ್ನೊಂದು ಯಾವುದಪ್ಪ ಅಂತ ಕೇಳಿದ್ರೆ ಆಡು ಅಂತಂದರೆ ಒಂದು ನಾಮಪದ ಆಡುವುದು, ಇನ್ನೊಂದು ಮೇಕೆ ಅಂತಕ್ಕಂಥದ್ದು ಕ್ರಿಯಾಪದ. ಮೇಕೆ ಅಂತಕ್ಕಂಥದ್ದು ನಾಮಪದ. ಅದು ನೇರವಾಗಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್, ಒಂದ್ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ತಾ ಇದ್ರು. ಇದರಲ್ಲಿ ಎಷ್ಟು ಪದಗಳಿವೆ ಅಂತ ಕೇಳಿದಾರೆ? ಸರಿಯಾಗಿರ್ತಕ್ಕಂಥದ್ದು 4. ಅಲ್ಲಿ ಇದ್ರು ಮತ್ತು ಜನರೆಲ್ಲ ಅಂತಕ್ಕಂಥದ್ದನ್ನು ಕೂಡ ನಮ್ಮಲ್ಲೇ ಇದ್ದು, ಅದರ ಜೊತೆಗೆ ಕುಂತವಳೆ, ಈ ರೀತಿಯಾಗಿರ್ತಕ್ಕಂಥ ಪದಗಳನ್ನು ಕೂಡ ಕೊಟ್ಟಿದ್ದೀವಿ. ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು ಕೇಳಿದಾಗ ಅಲ್ಲಿ ಟೋಟಲ್ ಮಾಡಿ ಬರೆದ್ರೆ ಸಾಕು. ನೆಕ್ಸ್ಟ್, ಈ ಕೆಳಗೆ ನೀಡಿರುವ ವಾಕ್ಯಕ್ಕೆ ಸರಿಯಾದ ಲೇಖನ ಚಿಹ್ನೆಗಳನ್ನು ಹಾಕಿರುವ ಆಯ್ಕೆಗಳನ್ನು ಗುರುತಿಸಿ. ಬಟ್ ಇದೇ ಉದಾಹರಣೆ ಇಲ್ಲ, ಬಟ್ ಲೇಖನ ಚಿಹ್ನೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆ. ಅಯ್ಯೋ, ನನಗೆ ತಾಳಲಾರದ ಹಸಿವು, ಅಲ್ಲಿ ನನ್ನ ಹಸಿವನ್ನು ಹಿಂಗಿಸುವವರು ಯಾರೂ ಇಲ್ಲವೇ ಎಂದು ಕೂಗಿದನು. ಈ ಡಬಲ್ ಇನ್ವೈಟೆಡ್ ಕಾಮ ಅಥವಾ ವಾಕ್ಯ ವೇಷ್ಟನ ಚಿಹ್ನೆ ಅಂತ ಏನು ಕರಿತೀರೋ, ಇದನ್ನು ಯಾರಿಗೆ ಹಾಕ್ತೀರಿ ಅಂತ ಕೇಳಿದ್ರೆ ಯಾರೋ ಒಬ್ರು ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಹೇಳಬೇಕಾದ್ರೆ ಇದನ್ನು ಹಾಕ್ತೀವಿ. ಇಲ್ಲವೇ ಅಂದು ಇಲ್ಲಿ ನೋಡ್ರಿ, ಪ್ರಶ್ನಾರ್ಥಕ ಚಿಹ್ನೆ. ಪ್ರಶ್ನಾರ್ಥಕ ಚಿಹ್ನೆ ಮುಗಿದ ಮೇಲೆ ಫುಲ್ ಸ್ಟಾಪ್ ಬರಬೇಕು, ಪ್ರಶ್ನಾರ್ಥಕ ಚಿಹ್ನೆಗಿಂತ ಮೊದಲ ಫುಲ್ ಸ್ಟಾಪ್ ಬರಬೇಕು ಅಂತ ಕೇಳು ಒಂದೊಂದು ಸಲ ಕೇಳಿದಾರೆ. ಬಟ್ ಪ್ರಶ್ನಾರ್ಥಕ ಚಿಹ್ನೆ ಮುಗಿದ ಮೇಲೆ ಈ ಫುಲ್ ಸ್ಟಾಪ್ ಆದರೂ ಬರಬೇಕು, ಈ ವಾಕ್ಯ ವೇಷ್ಟನ ಚಿಹ್ನೆ ಆದರೂ ಬರಬೇಕು. ಓಕೆನಾ? ಅದು ಸರಿಯಾಗಿರ್ತಕ್ಕಂಥದ್ದು. ಇದು ಕೂಡ ಆ ಪುಸ್ತಕದಲ್ಲಿ ಈ ಸೆಂಟೆನ್ಸ್ ಇಲ್ಲ, ಬಟ್ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆ. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಬಸವಣ್ಣನವರಿಂದ ರಚಿತವಾದ ವಚನದ ಸಾಲನ್ನು
ಗುರುತಿಸಿ ಅಂಥೇಳಿ. ನೋಡ್ರಿ, ಉಳ್ಳವರು ಶಿವಾಲಯ ಮಾಡುವರು. ಈ ನಾವು ಏನು ಮಾಡಿವಪ್ಪ ಅಂತ ಕೇಳಿದ್ರೆ ದಾಸ ಸಾಹಿತ್ಯ ಮತ್ತು ವಚನ ಸಾಹಿತ್ಯದಲ್ಲಿ ಅವರ ಪ್ರಮುಖವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೂಡ ಕೊಟ್ಟಿವಿ. ಅದರ ಜೊತೆಗೆ ಈ ಸಾಹಿತ್ಯ ಚರಿತ್ರೆ ಅಂದಾಗ ನಾವು ಎಷ್ಟು ಭಾಗ ಮಾಡಿವ ಅಂತ ಕೇಳಿದ್ರೆ ಪೂರ್ವದ ಹಳೆಗನ್ನಡ, ನಡುಗನ್ನಡ. ಈ ನಡುಗನ್ನಡದಲ್ಲಿ ನಾವು ಎಷ್ಟು ಭಾಗ ಮಾಡಿವಪ್ಪ ಅಂತ ಕೇಳಿದ್ರೆ ಒಂದು ಯಾವ ಯುಗ ಅಂತ ಕೇಳಿದ್ರೆ ವಚನ ಸಾಹಿತ್ಯ ಅಂಥೇಳಿ, 2 ದಾಸ ಸಾಹಿತ್ಯ ಅಂಥೇಳಿ, 3ನೇದು ಕುಮಾರವ್ಯಾಸ ಯುಗ ಅಂಥೇಳಿ, 4ನೇದು ಏನು ಮಾಡಿವಪ್ಪ ಅಂತ ಕೇಳಿದ್ರೆ ಸಾಂಗತ್ಯ ಯುಗ ಅಂಥೇಳಿ. ಅದರ ಜೊತೆಗೆ ಮತ್ತು ಹೊಸಗನ್ನಡಕ್ಕೆ ಬಂದೆವು ಅಂದರೆ ಹೊಸಗನ್ನಡ ಅಂಥೇಳಿ ಸ್ಟಾರ್ಟ್ ಮಾಡಿ ಅದರಲ್ಲಿ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ ಅಂತಕ್ಕಂಥದ್ದು ಸಾಹಿತ್ಯ ಮಾಡಿವಿ. ಈಗ ನೆಕ್ಸ್ಟ್ ಏನಂತ ಸೇರಿಸ್ತಾ ಇದೀವಪ್ಪ ಅಂತ ಕೇಳಿದ್ರೆ ಬಹುಜನ ಸಾಹಿತ್ಯ ಅಂತೇಳಿ ಸೇರಿಸಿ ಇತ್ತೀಚೆಗೆ ರಚನೆ ಮಾಡಿರ್ತಕ್ಕಂಥ ಕೆಲವು ಕೃತಿಗಳನ್ನು ಕೂಡ ನಾವೇ ಮಾಡ್ತಾ ಇದ್ದೀವಿ, ಸೇರ್ಪಡೆ ಮಾಡ್ತಾ ಇದ್ದೀವಿ. ಓಕೆ, ಇದು ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಹೊಂದಿಸಿ ಬರೆಯಿರಿ. ಇಲ್ಲಿ ನೇರವಾಗಿ ನಾವು ಹೆಂಗೆ ಪಿಕ್ಚರ್ ಇಟ್ಟಿವೋ ಅದೇ ರೀತಿಯಾಗಿ ಪಿಕ್ಚರ್ ಬಂದೈತಿ. ಬಟ್ ಇಲ್ಲಿ ಹೊಂದಿಸಿ ಬರಿಬೇಕು. ಬಾಮಿನಿ ಷಟ್ಪದಿ ಅಂದ್ರೆ ಹೆಂಗಿರತ್ತಪ್ಪ ಅಂತ ಕೇಳಿದ್ರೆ 3, 4. ಇದು ಯಾವ ಆನ್ಸರ್ ಎಲ್ಲಿದೆ ಅಂತಕ್ಕಂಥದ್ದು ನೋಡಿದ್ರೆ ಅಂದರೆ 4 ಇದೆ ಆ ಥರ. ನೆಕ್ಸ್ಟ್ ಯಾವುದಪ್ಪ ಅಂತ ಕೇಳಿದ್ರೆ ಶರಕುಸುಮ. ನಾನು ಭಾಳ ಸಲ ಹೇಳ್ತಿದ್ದೆ 8, 10, 12, 14, 16, 20. 2, 2, 2, 2 ಹೆಚ್ಚು ಮಾಡ್ಕೊಂಡು ಬಂದು ಇಲ್ಲಿ 4 ಜಾಸ್ತಿ ಮಾಡಬೇಕು. ಇಲ್ಲಿ 3, 3, 3 ಜಾಸ್ತಿ ಮಾಡ್ಕೊತ ಬಂದು ಇಲ್ಲಿ 6 ಜಾಸ್ತಿ ಮಾಡಬೇಕು. ಆ ಷಟ್ಪದಿಗಳನ್ನು ಸೀರಿಯಲ್ ಆಗಿ ನೆನಪಿಟ್ಕೊಂಡ್ರೆ ಸಾಕು ಅಂಥೇಳಿ ಭಾಳ ಸಲ ಹೇಳ್ತಿದ್ದೆ. ಅದು ನೇರವಾಗಿರ್ತಕ್ಕಂಥ ಪ್ರಶ್ನೆ ನೇರವಾಗಿಯೇ ಬಂದಿದೆ. ಅದು 74ನೇ ಫೇಸಲ್ಲಿದೆ ನೋಡ್ರಿ. ನೆಕ್ಸ್ಟ್, ಪೂರ್ಣ ವರ್ತಮಾನ ಕಾಲವನ್ನು ಸೂಚಿಸುವ ಕ್ರಿಯಾಪದವನ್ನು ಗುರುತಿಸಿ. ನಾವು ವರ್ತಮಾನ ಕಾಲ ಇರಲಿ, ಭೂತಕಾಲ ಇರಲಿ, ಭವಿಷ್ಯತ್ ಕಾಲ ಇರಲಿ, ನಾವು ಹೆಂಗೆ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಮಾಡ್ತೀವಿ, ಅದರಲ್ಲಿ ಮತ್ತೆ ಸಿಂಪಲ್ಲ, ಕಂಟಿನ್ಯೂ ಅಂತ ಏನು ಮಾಡ್ತೀವಲ್ಲ, ಪಾಸ್ಟ್ ಪರ್ಫೆಕ್ಟು ಅಂತ ಈ ಥರ, ಆ ರೀತಿಯೂ ಕನ್ನಡದಲ್ಲಿಯೂ ಕೂಡ ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ ಸಾದಾ ವರ್ತಮಾನ ಕಾಲ, ಅಪೂರ್ಣ ವರ್ತಮಾನ ಕಾಲ, ಪೂರ್ಣ ವರ್ತಮಾನ ಕಾಲ ಅಂತ ಮಾಡೀವಿ. ಅಲ್ಲಿ ಸಾದಾ ವರ್ತಮಾನ ಕಾಲ, ಅಪೂರ್ಣ ವರ್ತಮಾನ ಕಾಲ, ಪೂರ್ಣ ವರ್ತಮಾನ ಕಾಲದ ಮೇಲೂ ಕೂಡ ಪ್ರಶ್ನೆ ಕೇಳಿದಾನ. ಈ ಸಂಪೂರ್ಣವಾಗಿರ್ತಕ್ಕಂಥ ಇಲ್ಲಿ ನೋಡ್ರಿ, ಪೂರ್ಣ ವರ್ತಮಾನ, ಪೂರ್ಣ ಅಂದರೆ ಒಂದು ಕ್ರಿಯೆ ಮುಗಿಬೇಕು, ಜಸ್ಟ್ ವರ್ತಮಾನದಲ್ಲೇ ಮುಗಿಬೇಕು. ಇಲ್ಲಿ ಏನಂತ ಹೇಳ್ಯಾರಪ್ಪ ಅಂತ ಕೇಳಿದ್ರೆ ತಿಂದಿರುವನು. ತಿಂದಿರುವನು ಅಂದರೆ ಭಾಳ ದಿನದ ಹಿಂದೆ ತಿಂದಿದ್ದಾನು ಅಂತ ಅವನು ಅರ್ಥ ಆಗತ್ತೈತಲ್ಲ. ತಿಂದಿದ್ದನು ಅದು ಎದ್ರಾಗ ಹೋಗ್ತೀವಿ, ಭೂತಕ್ಕೆ ಹೋಗ್ತೀವಿ. ಇಲ್ಲಿ ನೋಡ್ರಿ, ತಿಂದಿದ್ದಾನೆ, ಜಸ್ಟ್ ತಿಂದಿದ್ದಾನೆ, ತಿಂದು ಮುಗಿಸಿದ್ದಾನೆ ಅಂತೇನು ಮಾತಾಡ್ತೀವೋ ಆ ರೀತಿ ಪದವನ್ನು ಕೊಟ್ಟಿದ್ದಾನ. ಇಲ್ಲಿ ವರ್ತಮಾನ ಕಾಲದ ಪೂರ್ಣ ಪದವನ್ನು ಕೇಳಿದಾನ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಕ್ರಿಯೆಗೆ ಸಂಬಂಧಿಸಿದ ಕಾರಕಾರ್ಥವನ್ನು ಹೊಂದಿಲ್ಲದ ವಿಭಕ್ತಿಗಳು ಯಾವುವು? ಇದು ಕೂಡ ಕ್ರಿಯೆಯನ್ನು ಸೂಚಿಸ್ತಕ್ಕಂಥದ್ದು. ಪ್ರಥಮ ಇರಲಿ, ತೃತೀಯ ಇರಲಿ, ಪಂಚಮಿ, ಸಪ್ತಮಿನೂ ಕೂಡ ಕ್ರಿಯೆ. ಬಟ್ ಇಲ್ಲಿ ಷಷ್ಠಿ ಮತ್ತು ಸಂಬೋಧನೆ ಅಂತಕ್ಕಂಥದ್ದು ಯಾವುದೇ ಕ್ರಿಯೆಯನ್ನು ಸೂಚಿಸಂಗಿಲ್ಲ. ಆದ್ದರಿಂದ ಇಲ್ಲಿ ತೆಗೆದೀವಿ. ಬಟ್ ಇದು ನಮ್ಮ ಪುಸ್ತಕದಲ್ಲಿ ಇಲ್ಲ. ಆದರೂ ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಇದು. ಬಟ್ ಆ ಕಾರಕಾರ್ಥದ ಬಗ್ಗೆ ಇದೆ. ಇಲ್ಲಿ ನೋಡ್ರಿ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂಥೇಳಿ. ಇಲ್ಲಿ ಕ್ರಿಯಾ ಸಮಾಸ ಯಾವುದು, ಆ ನಂತರ ಗಮಕ ಸಮಾಸ ಯಾವುದು, ದ್ವಿಗು ಸಮಾಸ ಯಾವುದು, ಕ್ರಿಯಾ, ದ್ವಿಗು, ಕರ್ಮಧಾರೆಯ ಬಹುರ್ವಿಯ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಾಗಿಬಿಡ್ತೈತಿ ಏನಪ್ಪ ಅಂತ ಕೇಳಿದ್ರೆ ಕೇಸಕ್ಕಿ, ಕುತ್ತಡಿ, ಪ್ರಿಯಂ ನುಡಿ, ನಾಲ್ಮೊಗ ಅಂತಕ್ಕಂಥದ್ದು. 3ನೇದು ಇರ್ತಕ್ಕಂಥದ್ದು ಕರ್ಮಧಾರೆಯ ಸಮಾಸ. ಕೇಸಕ್ಕಿ, ಕೆಂಪಾದ ಪ್ಲಸ್ ಅಕ್ಕಿ, ಕೇಸಕ್ಕಿ ಅಂಥೇಳಿ. ಅಂದರೆ ಕಲರ್ ಇತ್ತು ಅಂದರೆ ಅದು ಕರ್ಮಧಾರೆ ಆಗಿರ್ತೈತಿ ಅಂತಂದರೆ ಗುಣವಾಚಕ ಇರಬೇಕು ಅಂಥೇಳಿ. ಬಿ ಯಾವುದಪ್ಪ ಅಂತ ಕೇಳಿದ್ರೆ 4 ಬಹುರ್ವಿ ಸಮಾಸ. ಕುತ್ತಡಿ ಅಂತಕ್ಕಂಥದ್ದು. ಪ್ರಿಯಂ ನುಡಿ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ 1ನೇ ಆಪ್ಷನ್ಸು ಕ್ರಿಯಾ ಸಮಾಸ. ನೆಕ್ಸ್ಟ್ ನಾಲ್ಮೊಗ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ ದ್ವಿಗು ಸಮಾಸ. ಒಂದೊಂದು ಕಡೆ ನಾಲ್ಮೊಗ ಅಂತಂದ್ರೆ 4 ಮುಖವನ್ನು ಉಳ್ಳವನು ಯಾವನು ಅವನೇ ನಾಲ್ಮೊಗ. ಅದು ಯಾವ ಸಮಾಸ ಆಗಿರ್ತೈತಪ್ಪ ಅಂತ ಕೇಳಿದ್ರೆ ಬಹುರ್ವಿ ಸಮಾಸನೂ ಕೂಡ ಆಗಿರ್ತೈತಿ. ಆದರೆ ನಾಲ್ಮೊಗ ಅಂತಕ್ಕಂಥ ಪದವನ್ನು ಕೇಳಿ ಅಲ್ಲಿ ಬಹುರ್ವಿ ಸಮಾಸನೂ ಆಗಿರ್ಬೋದು, ದ್ವಿಗು ಸಮಾಸನೂ ಆಗಿರ್ಬೋದು, ತೊಂದರೆ ಏನಿಲ್ಲ. ಬಟ್ ಸರಿಯಾಗಿರ್ತಕ್ಕಂಥದ್ದು ಅದು. ನೆಕ್ಸ್ಟ್, ಕೆಳಗಿನ ವಿರುದ್ಧ ಪದಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂಥೇಳಿ. ಸರಿಯಾದ ಜೋಡಿ ಯಾವುದು ಅಂತೇಳಿ ಕೇಳಿದಾನ. ಇಲ್ಲಿ ಏನಪ್ಪ ಅಂತ ಕೇಳಿದರೆ ಸರಿಯಾದ ಜೋಡಿ 1 ಮತ್ತು 2 ಅಂತೇಳಿ ಕೊಟ್ಟಿದ್ದಾರೆ ನೋಡ್ರಿ. ಪಾವನ, ಪಾತಕ ಅಂಥೇಳಿ. ಇದು ನಮ್ಮ ಪುಸ್ತಕದಲ್ಲಿ ಇಲ್ಲ. ಬಟ್ ಇದು ಲಂಘನ ಮತ್ತು ಅಲಂಘನ ಅಂತಕ್ಕಂಥದ್ದು ಇದೆ. ಅದನ್ನು ತೆಗಿಬೇಕು ಅಂಥೇಳಿ ಆ ಪದಗಳು ನೇರವಾಗಿಯೇ ಏನು ಮಾಡಿದಾವಪ್ಪ ಅಂತ ಕೇಳಿದ್ರೆ ಬಂದಿದೆ. ಇದು ಕೂಡ ನೀವು ನೋಡ್ಬೋದು. ಕೆಳಗಿನ ತಸ್ತಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ. ನಾವು ತಸ್ತಮ ಮತ್ತು ತದ್ಭವಗಳನ್ನು ಏನು ಮಾಡಿವಪ್ಪ ಅಂತ ಕೇಳಿದ್ರೆ ಯಾವ ಅಕ್ಷರ ಬಂದಿದ್ರೆ ಯಾವ ಅಕ್ಷರ ಬರ್ತೈತಿ ಅಂತಕ್ಕಂಥದ್ದನ್ನು ಕೂಡ ಅದನ್ನು ವಿವರವಾಗಿ ಕೊಟ್ಟಿದ್ದೀವಿ. ಇಲ್ಲಿ ಏನು ಕೇಳ್ಯಾನ ಅಂದರೆ ಒಳ್ಳಿ ಮತ್ತು ಬಳ್ಳಿ ಅಂಥೇಳಿ ಕೊಟ್ಟಿದ್ದಾನ. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದ್ರೆ ಮೀಟೆ ಮತ್ತು ವಿಳ್ಳೆ ಅಂಥೇಳಿ. ಇವೆರಡು ಗೊತ್ತಾದರೆ ಸಾಕು. ಇವು 2 ಸಿಗ್ತಾವೆ. ಅವು 2 ನಮ್ಮ ಪುಸ್ತಕದಲ್ಲಿ ಸಿಕ್ಕಿದ್ದು, ಇನ್ನೆರಡು ಸಿಕ್ಕಿಲ್ಲ. ಇರಲಿ, ಏನು ತೊಂದರೆ ಇಲ್ಲ. ನೆಕ್ಸ್ಟ್, ರಾಮನು ಹಣ್ಣನ್ನು ತಿನ್ನುತ್ತಾನೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಕ್ರಿಯಾಪದವನ್ನು ಗುರುತಿಸಿ ಅಂಥೇಳಿ. ನಾನು ಸಕರ್ಮಕ ಮತ್ತು ಅಕರ್ಮಕ ಕ್ರಿಯಾಪದದ ಬಗ್ಗೆ ಭಾಳ ಸಲ ನಿಮಗೆ ಹೇಳ್ತಿದ್ದೆ. ಏನನ್ನು ಅಂಥೇಳಿ ಪ್ರಶ್ನೆ ಮಾಡಿದಾಗ ಉತ್ತರ ಸಿಕ್ತಂದ್ರೆ ಅದು ಸಕರ್ಮಕ. ಏನನ್ನು ಅಂಥೇಳಿ ಪ್ರಶ್ನೆ ಮಾಡಿದಾಗ ಉತ್ತರ ಸಿಗಲಿಲ್ಲ ಅಂದ್ರೆ ಅದು ಅಕರ್ಮಕ ಅಂಥೇಳಿ.
ಈಗ ಓಡು, ಏನನ್ನು ಓಡು ಅಂತೇಳಿ ಏನಾದರೂ ಪ್ರಶ್ನೆ ಮಾಡಿದಾಗ ಉತ್ತರ ಸಿಗ್ತೈತೇನ? ಇಲ್ಲ. ಏನನ್ನು ಓಡು, ನಾನು ರನ್ನಿಂಗನ್ನು ಓಡುತ್ತೇನೆ ಅನ್ನಕ್ಕೆ ಬರ್ತೈತೇನೆ? ಅನ್ನಕ್ಕೆ ಬರಲ್ಲ. ಈಗ ತಿನ್ನು, ಏನನ್ನು ತಿನ್ನು? ಹಣ್ಣನ್ನು ತಿನ್ನು. ಇಲ್ಲೇ ಇದೆ ಹಣ್ಣು ಅಂತಕ್ಕಂಥ ಪದ, ಅದರಲ್ಲೇ ಇದೆ. ಅದರಲ್ಲಿ ಇದರಲ್ಲಿ ಈ ಹಣ್ಣು ಅಂತಕ್ಕಂಥ ಪದ ಇರುವುದರಿಂದ ಇದು ಯಾವುದಪ್ಪ ಅಂತ ಕೇಳಿದ್ರೆ ಸಕರ್ಮಕ ಅಂತೇಳಿ. ಓಕೆನಾ? ಅದಕ್ಕಾಗಿ ಇಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನೆಕ್ಸ್ಟ್, ಕೆಳಗಿನ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದಗಳಲ್ಲಿ ತಪ್ಪಾಗಿರುವ ಪದವನ್ನು ಗುರುತಿಸಿ. ಇದು ನಮ್ಮ ಪುಸ್ತಕದಲ್ಲಿಲ್ಲ. ಇದು ತಪ್ಪಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಸಿ, ವಿಜ್ಞಾಪನೆ ಅಂತ ಆಗೈತಿ, ಅದು ವಿಜ್ಞಾಪನೆ ಅಂಥೇಳಿ. ನೆಕ್ಸ್ಟ್, ದಿತ್ವ ಎಂಬುದಕ್ಕೆ ಸರಿಯಾದ ವಿವರಣೆ ಎಂದರೆ, ಇಲ್ಲಿ ದಿತ್ವ ಅಂದರೆ ಏನು, ಸಂಯುಕ್ತಾಕ್ಷರ ಅಂದರೆ ಏನು ಮೊದಲು ತಿಳ್ಕೊಬೇಕು. ಸಂಯುಕ್ತಾಕ್ಷರ ಅಂದರೆ ಏನಿರ್ತಾವಪ್ಪ ಅಂತ ಕೇಳಿದ್ರೆ ಅಲ್ಲಿ ವ್ಯಂಜನಗಳು ಇರ್ತಾವೆ ಅಂತಕ್ಕಂಥದ್ದು ಗೊತ್ತು ಮಾಡ್ಕೋಬೇಕು. ವ್ಯಂಜನ ಪ್ಲಸ್ ವ್ಯಂಜನ ಸೇರಿದರೆ ಅದೇನಾಗೈತಿ? ಸಂಯುಕ್ತಾಕ್ಷರ ಆಕೈತಿ. ಅಲ್ಲಿ ಏನಂತ ಹೇಳಿದ್ರೆ ಒಂದೇ ಜಾತಿ ಎರಡು ವ್ಯಂಜನಗಳು ಸೇರುವುದಕ್ಕೆ ನಾವೇನಂತ ಕರಿತೀವಿ? ದಿತ್ವ ಅಂತ ಕರಿತೀವಿ. ಆ ದಿತ್ವನೇ ಏನಪ್ಪ ಅಂತ ಕೇಳಿದ್ರೆ ಸಂಯುಕ್ತಾಕ್ಷರ. ಮತ್ತು ಇಲ್ಲಿ ಗುಣಿತಾಕ್ಷರ ಅಂತೇಳಿ ಹಾಕಕ್ಕೆ ಹೋಗಬಾರದು. ಓಕೆನಾ? ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಿಕೆಯಾಗುವ ಗುಂಪುಗಳನ್ನು ಗುರುತಿಸಿ ಅಂತೇಳಿ. ಇವು ಕೂಡ ನೇರವಾಗಿನ ಬಂದವ. ಇಲ್ಲಿ ನೋಡ್ರಿ, ಕಾಡು ಒಂದು ಪೀಡಿಸು, ಅರಣ್ಯ ಅಂಥೇಳಿ. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದ್ರೆ ಯಾವುದು? ನರ. ನರ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ, ನರ ಅಂದರೆ ರಕ್ತನಾಳ, ಅರ್ಜುನ, ಮನುಷ್ಯ, ರಾಕ್ಷಸ ಅಂತಕ್ಕಂಥದ್ದನ್ನು ಕೂಡ ಉಲ್ಲೇಖ ಆಗತ್ತೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದರೆ ಇಲ್ಲಿ ತಪ್ಪಾಗಿರ್ತಕ್ಕಂಥ ಏನಂತ ಕೇಳ್ಯಾರ ಅವರು? ಸರಿಯಾದ ಹೊಂದಿಕೆಯಾಗುವ ಗುಂಪುಗಳನ್ನು ಗುರುತಿಸಿ. ಸರಿಯಾಗಿ ಹೊಂದಿಕೆ ಆಗೋದು ಬಿ ಮತ್ತು ಸಿ. ಯಾವುದು ಮತ್ತು ಯಾವುದು? ಬಿ ಮತ್ತು ಸಿ. ಇದನ್ನು ಒಂದು ಚೂರು ಲೆಕ್ಕದಾಗಿ ಇಟ್ಕೊಳ್ರಿ. ಬಟ್ ಕೆಳಗಿನಲ್ಲಿ ಸರಿಯಾಗಿ ಹೊಂದಿಕೆಯಾಗುವ ಗುಂಪುಗಳನ್ನು ಗುರುತಿಸಿ. ಕಾಡು, ಪೀಡಿಸು, ಅರಣ್ಯ. ಜಲ ಬರಲ್ಲ. ಹೌದು, ಸರಿ, ಜಲ ಬರಲ್ಲ. ಬಟ್ ಜಲ ಅಂದರೆ ನೀರು, ಹೌದಾ? ಅದು ಬರಲ್ಲ. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದ್ರೆ ನರ ಅಂತಕ್ಕಂಥದ್ದು ಇಲ್ಲಿ ಸಿ ಇದೆ. ಯಾವುದಿದೆ? ಸಿ ಸರಿಯಾಗಿರ್ತಕ್ಕಂಥದ್ದು ಇದೆ. ನೆಕ್ಸ್ಟ್ ಯಾವುದಿದೆ? ಎ ಅಂತಕ್ಕಂಥದ್ದು ಸರಿಯಾಗಿ ಇದೆ. ಕಲ್ಯಾಣ ಅಂದರೂ ಒಂದೇ, ಮದುವೆ ಅಂದರೂ ಒಂದೇ, ಮಂಗಳ ಅಂದರೂ ಒಂದೇ, ಕ್ಷೇಮ ಅಂದ್ರೂ ಒಂದೇ. ಬಟ್ ಇವು ಎರಡು ಮೂರು ಸರಿಯಾಗಿರ್ತಕ್ಕಂಥದ್ದು ಇದೆ, ಒಂದು ಸರಿಯಾಗಿರ್ತಕ್ಕಂಥದ್ದು ಅಲ್ಲ. ಓಕೆನಾ? ಬಟ್ ಈ ಬಂದಿದೆ. ಬಟ್ ಒಂದು ಪದ ಜಲ ಇರುವುದರಿಂದ ಅದನ್ನು ತೆಗೆದಿವಿ. ಅಕಸ್ಮಾತ್ ಜಲ ಇರಲಿಲ್ಲ ಅಂದರೆ ಅದು ಕೂಡ ಸರಿಯಾಗಿರ್ತಕ್ಕಂಥ ಪದ ಆಗಿರ್ತಿತ್ತು. ಓಕೆ, ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ. ಸವರ್ಣ ದೀರ್ಘ ಸಂಧಿ ಬಹು ಪ್ಲಸ್ ಉರ್ಜಿತ, ಬಹುರ್ಜಿತ, ಇದು ಸವರ್ಣ ದೀರ್ಘ ಸಂಧಿ. ಗುಣಸಂಧಿಗೆ ಯಾವುದು ಬರ್ತೈತಪ್ಪ ಅಂತ ಕೇಳಿದ್ರೆ ನಾವು ಭಾಳ ಸಲ ಹೇಳ್ತಿರ್ತೀವಿ, ಎ ಮತ್ತು ಓ ಬಂದು ಅಂದ್ರೆ ಆ, ಉ, ಈ ಬಂದು ಅಂದ್ರೆ ಸವರ್ಣ ದೀರ್ಘ ಸಂಧಿ ಆಗಿರ್ತೈತೆ ಅದು ಪದ. ಹೌದಾ? ಹಂಗಂತೇಳಿ ಮತ್ತೆ ಎಲ್ಲ ಲೋಪ ಸಂಧಿಗೂ ಕೂಡ ಉದಾಹರಣೆಗಳಾಗ್ತಿರ್ತಾವೆ. ನೆಕ್ಸ್ಟ್ ಯಾವುದಪ್ಪ ಅಂತ ಕೇಳಿದ್ರೆ ಗುಣಸಂಧಿಗೆ ಏನು ಬರ್ತೈತಪ್ಪ ಅಂತ ಕೇಳಿದ್ರೆ ಕಾಳೋರಗ. ಓ ಅಂತಕ್ಕಂಥದ್ದು ಬಂದರೆ ನಾವು ಎ ಮತ್ತು ಓ ಬಂದರೆ ಗುಣಸಂಧಿ ಅಂತಕ್ಕಂಥದ್ದು ನೆನಪಿಟ್ಕೊಳ್ಬೇಕಂತ ಹೇಳಿ. ಐ ಮತ್ತು ಔ ಬಂದು ಅಂದರೆ ವೃದ್ಧಿ ಸಂಧಿ ಅಂತಕ್ಕಂಥದ್ದು. ಇಲ್ಲಿ ವೃದ್ಧಿ ಸಂಧಿ ಹಿತೌಷ್ಣ ಅಂತಕ್ಕಂಥದ್ದು. ಎಣ್ ಸಂಧಿ ಏನಪ್ಪ ಅಂತ ಕೇಳಿದ್ರೆ ಭಾತ್ರಾಂಶ ಅಂಥೇಳಿ, ಅದು ಸರಿಯಾಗಿರ್ತಕ್ಕಂಥದ್ದು ಇದು. ಇಲ್ಲೆಲ್ಲ ನಾವು ನೋಡ್ರಿ, ಅವು ಬಹುರ್ಜಿತ ಇದೆ. ನೆಕ್ಸ್ಟ್ ಯಾವುದಿದೆ? ಹಿತೌಷ್ಣ ಇದೆ. ನೆಕ್ಸ್ಟ್ ಯಾವುದಿದೆ? ಭಾತ್ರಾಂಶನೂ ಕೂಡ ಇದೆ. ಎಲ್ಲಿದೆ ಭಾತ್ರಾಂಶ? ಭಾತ್ರಾಂಶ ಹಿಂದಿನ ಸ್ಲೈಡಲ್ಲಿ ಬಂದಿತ್ತು. ಭಾತ್ರಾಂಶನೂ ಕೂಡ ಇಲ್ಲಿದೆ ಭಾತ್ರಾಂಶ. ಯಾವುದು? ಭಾತ್ರಾಂಶ ಅಂತೇಳಿ. ಈ ಸಂಧಿ ಸಮಾಸದೊಳಗೆ ಎಷ್ಟು ಪದಗಳನ್ನು ಕೇಳೇನೋ ಎಲ್ಲ ಪದಗಳು ಕೂಡ ಅದಾವ. ಒಮ್ಮೊಮ್ಮೆ ಹಿಂದೆ ಮುಂದಾಗಿರ್ತಾವೆ. 38ನೇ ಪೇಜಲ್ಲಿ ಅವೆಲ್ಲ ಸಿಗ್ತಾವೆ ನಿಮಗೆ. ಓಕೆ ಆತ್ಮೀಯ ಸ್ನೇಹಿತರೆ, ಫಸ್ಟ್ ಕೀ ಆನ್ಸರ್ ಬಿಟ್ಟಾಗಿದ್ದರೆ ನಾವು ಪುಸ್ತಕದಲ್ಲಿ ಏನೇನಾಯ್ತು ಅನ್ನೋದು ಇಮಿಡಿಯೇಟ್ ನೋಡಿ ಹೇಳೋಕ್ಕಾಗ್ತಿರಲಿಲ್ಲ. ಬಟ್ ಕೀ ಆನ್ಸರ್ ಬಂದ ಮೇಲೆ ತಡವಾಗಿ ಬಂದಿದ್ದೀವಿ. ಆದರೂ ಕೂಡ ಸಂಪೂರ್ಣವಾಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಎರಡು ಏನದವಪ್ಪ ಅಂತ ಕೇಳಿದರೆ ಗೊಂದಲದವ. ಅವು ವೇರಿಯೇಷನು ಕೂಡ ಆಗ್ಬೋದು ಅಂತಿಮ ಕೀ ಆನ್ಸರ್ಗಳಲ್ಲಿ. ಏನೇ ಇರಲಿ, ಹೇಗೆ ಇರಲಿ, ಇದೇ ರೀತಿ ನಿಮ್ಮ ಪ್ರೀತಿ ಮತ್ತು ಉತ್ಸಾಹ ನಮ್ಮ ಮೇಲೆ ಇರಲಿ. ಅದಕ್ಕಾಗಿ ಈ ಸ್ಪರ್ಧಾ ಕನ್ನಡ ಕಸ್ತೂರಿ ಅಂತಕ್ಕಂಥ ಪುಸ್ತಕವು ಅತ್ಯಂತ ಚಿಕ್ಕದಾದರೂ ಕೂಡ ಚೊಕ್ಕದಾಗಿರ್ತಕ್ಕಂಥ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ನನ್ನ ಉದ್ದೇಶ ಏನಪ್ಪ ಅಂತ ಕೇಳಿದ್ರೆ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರಲಿ ಅದರಲ್ಲಿ ಕನಿಷ್ಠ 35ಕ್ಕೆ 25 ಆದರೂ ಅಂಕ ಬರಲೇಬೇಕು ಅಂತಕ್ಕಂಥ ಒಂದು ಸಿದ್ಧಾಂತದ ಮೂಲಕ ರಚನೆಯಾಗಿರ್ತಕ್ಕಂಥ ಪುಸ್ತಕ. ಇದನ್ನು ಕಡಿಮೆ ಐತಿ ಅನ್ನೋದಕ್ಕಿಂತ ನಾನು ಹೇಳಿದ ಹಾಗೆ ಅಲ್ಪ ಐತಿ ಅನ್ಕೋಬೇಡ್ರಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಿರ್ತಾರೆ. ಆ ರೀತಿಯಾಗಿ ರಚನೆ ಆಗೈತಿ. ಒಂದು ಸಲ ಪುಸ್ತಕನ ನೀವು ಕಣ್ಣಾಡಿಸಿ ನೋಡ್ರಿ, ನಿಮಗೂ ಅದರದ ಬೆಲೆ ಏನಾಗುತ್ತೆ ಗೊತ್ತಾಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಪ್ರಶ್ನೋತ್ತರ ಮಾಲಿಕೆಗೆ ವಿದಾಯ ಹೇಳೋಣ. ಎಲ್ಲರಿಗೂ ನಮಸ್ಕಾರ.